ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಫೈನಲಿ ಸುಮಾರು 761 ಶಿಕ್ಷಕ ಹುದ್ದೆಗಳಿಗೆ ಯಾವಾಗ ಆನ್ಲೈನ್ ಅಪ್ಲಿಕೇಶನ್ ಪ್ರಾಸೆಸ್ ಸ್ಟಾರ್ಟ್ ಆಗುತ್ತೆ ಅನ್ನೋಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಅಫಿಷಿಯಲ್ ನೋಟಿಫಿಕೇಷನ್ ಆಗಿದೆ. ಹೆಚ್ಚು ಕಡಿಮೆ ಈ PDF ಕಾಪಿ ಬಂದು 14 ಪೇಜಸ್ ಇದೆ. ಈ 14 ಪೇಜಸ್ ಆಫ್ PDF ಕಾಪಿಯಲ್ಲಿ ವಿಚ್ ಈಸ್ ವೆರಿ ಇಂಪಾರ್ಟೆಂಟ್, ನಿಮಗೆ ಭಾಳ ಪ್ರಮುಖವಾದಂಥ ವಿಚಾರಗಳನ್ನು ನಿಮಗೆ ಹೇಳ್ಬಿಡ್ತೀನಿ ನಾನು. ಅದರಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಪ್ರಾಸೆಸ್ ಯಾವ ಡೇಟಿಗೆ ಮಾಡಿದ್ದಾರೆ, ಎಂಡ್ ಡೇಟ್ ಯಾವಾಗ, ಫೀಸ್ ಪೇಮೆಂಟ್ ಲಾಸ್ಟ್ ಡೇಟ್ ಯಾವಾಗ, ಆಮೇಲೆ ಭಾಳ ಮುಖ್ಯವಾಗಿ ಎಜುಕೇಷನ್ ಕ್ವಾಲಿಫಿಕೇಷನ್ ಏನು ಬೇಕು, ಮತ್ತು ಏಜ್ ಕ್ರೈಟೀರಿಯಾ, ಮತ್ತು ದಿಸ್ ಆರ್ ಆಲ್ ದ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್. ನಿಮಗೆ ಅವುಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ. ಅದರಿಂದ ಆಚೆಗೆ ಏನಾದರೂ ಮಾಹಿತಿ ಬೇಕು ಅಂತ ಅನಿಸಿದ್ರೆ ನಾನು ಈ ಒಂದು ನೋಟಿಫಿಕೇಷನ್ನ ಈಗಾಗಲೇ ನನ್ನ ವಾಟ್ಸಪ್ ಒಂದು ಟೆಲಿಗ್ರಾಮ್ ಚಾನಲ್ಗೆ ನಾನು ಶೇರ್ ಮಾಡಿದ್ದೀನಿ, ಅಲ್ಲಿ ನೋಡ್ಕೊಳ್ಳಿ. ಲಿಂಕ್ ಬಂದು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಆ್ಯಂಡ್ ಬಿಫೋರ್ ದ್ಯಾಟ್ ದಯಮಾಡಿ ಯಾರೆಲ್ಲ ಇವತ್ತು ಹೊಸದಾಗಿ ನಮ್ಮ ವಾಹಿನಿಗೆ ವಿಸಿಟ್ ಮಾಡಿದಿರೋ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ನನ್ನ ಪ್ರತಿಯೊಂದು ವಿಡಿಯೋಗಳಲ್ಲಿ ಈಗ ಒಂದು QR ಕೋಡ್ ನಿಮಗೆ ಕಾಣ್ತಾ ಇರುತ್ತೆ. ಯುವರ್ ಸ್ಮಾಲ್ ಕಾಂಟ್ರಿಬ್ಯೂಷನ್ ಮ್ಯಾಟರ್ಸ್ ಅ ಲಾಟ್. ನಿಮ್ಮ ಸಣ್ಣ ಸಹಾಯ ತುಂಬ ಮ್ಯಾಟ್ರ್ ಆಗುತ್ತೆ. ನಿಮಗೆ ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡಿ, ಯಾಕೆಂದರೆ ನಮಗೂ ಸಾಕಷ್ಟು ಎಕ್ಸ್ಪೆಂಡಿಚರ್ ಆಗ್ತಾಯಿದೆ ಎವ್ರಿಡೇ. ಎಲ್ಲವನ್ನು ಪ್ರಿಪ್ರೇಷನ್ ಮಾಡಿ, ಅಲೈನ್ಮೆಂಟ್ಸ್ ಮಾಡಿ, ಅವೆಲ್ಲ ನಿಮಗೆ ಆಡಿಯನ್ಸ್ಗೆ ಒಂದು ಒಳ್ಳೆ ಪ್ರೆಸೆಂಟೇಷನ್ ರೂಪದಲ್ಲಿ ಕೊಡಲಿಕ್ಕೆ. ಹಾಗಾಗಿ ದಯಮಾಡಿ ಯುವರ್ ಲಿಟಲ್ ಕಾಂಟ್ರಿಬ್ಯೂಷನ್ ಮ್ಯಾಟರ್ಸ್ ಅ ಲಾಟ್. ಲೆಟ್ ಸ್ಟಾರ್ಟ್. ನೋಡಿ, ಇದು ನೋಟಿಫಿಕೇಷನ್ನು 10/7/2026 ಅಂದರೆ ನಿನ್ನೆ ಬಂದಿರತಕ್ಕಂಥ ಒಂದು ಅಫಿಷಿಯಲ್ ನೋಟಿಫಿಕೇಷನು. ಆಲ್ಮೋಸ್ಟ್ ಇವತ್ತು ಅದು ಎಲ್ಲ ಕಡೆ ವೈರಲ್ ಆಗಿದೆ. ನೋಡಿ, ಯಾವುದು ಇಲ್ಲಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ. ಅದರ ಅಧೀನದಲ್ಲಿ ಯಾವ್ಯಾವ ಶಾಲೆಗಳು ಬರುತ್ತೆ ಅಂತ. ಒಂದು ಮೊರಾರ್ಜಿ ದೇಸಾಯಿ ಬರುತ್ತೆ, ಕಿತ್ತೂರು ರಾಣಿ ಚೆನ್ನಮ್ಮ, ಅಟಲ್ ಬಿಹಾರಿ ವಾಜಪೇಯಿ, ಶ್ರೀಮತಿ ಇಂದಿರಾ ಗಾಂಧಿ, ಡಾಕ್ಟರ್ BR ಅಂಬೇಡ್ಕರ್ ವಸತಿ ಶಾಲೆಗಳು. ಉಳಿಕೆ ಮೂಲ ವೃಂದದಲ್ಲಿ ಕಾದಿರತಕ್ಕಂಥ ವಿವಿಧ ಗ್ರೂಪ್ C ವೃಂದದ ಶಿಕ್ಷಕರ ಹುದ್ದೆಗಳಿಗೆ ನೇರ ನೇಮಕಾತಿ ಮಾಡುವ ಸಂಬಂಧ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನ ಮಾಡಲಾಗಿದೆ. ಈ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಅಂಡರಲ್ಲಿ ಬರ್ತಕ್ಕಂಥ ಸುಮಾರು 767 ಶಿಕ್ಷಕ ಹುದ್ದೆಗಳನ್ನು ಭರ್ತಿ ಮಾಡಲಿಕ್ಕೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರೀಗ ಆನ್ಲೈನಲ್ಲಿ ಅಪ್ಲಿಕೇಶನ್ ಪ್ರಾಸೆಸನ್ನು ಕರೆದಿದ್ದಾರೆ. ಆಯಿತಾ? ಏನು ಮಾಡುತ್ತೆ ಈ KE ಏನು ಮಾಡ್ತಾ ಅನ್ನಿಸ್ತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹಾಜರಾಗಬೇಕು ಅಂತ ಹೇಳಿದರೆ. ಭಾಳ ಮುಖ್ಯವಾಗಿ ನಿಮಗೆ ಈ ಒಂದು ಟೇಬಲಿಂದ ಭಾಳ ಪ್ರಮುಖವಾದಂಥ ವಿಷಯಗಳೆಲ್ಲ ಒಂದು ಕಡೆಯಿಂದ ನಿಮಗೆ ಈಗ ತಿಳಿತಾ ಹೋಗುತ್ತೆ. ನೋಡಿ, ಇಲ್ಲಿದೆಯಲ್ಲ ಹೆಡ್ಡಿಂಗಲ್ಲಿ, ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಧೀನದ ವಸತಿ ಶಾಲೆಗಳಲ್ಲಿನ ಶಿಕ್ಷಕರ ಹುದ್ದೆಗಳಿಗೆ ಭರ್ತಿ ಮಾಡಲಿಕ್ಕೆ ಪ್ರಸ್ತಾವನೆ ಸಲ್ಲಿಸಲಾದ ವಿವರ ಅಂತ ಅಂದ್ಬಿಟ್ಟು. ನೋಡಿ, ಇಲ್ಲಿ ಕೊನೆಯಲ್ಲಿ ಹಿಮ್ ಅಂತ ಕೊಟ್ಟಿದ್ದಾರಲ್ಲ ಬ್ರ್ಯಾಕೆಟಲ್ಲಿ, ದಟ್ ಮೀನ್ಸ್ ಅದು ನೋಡಿ ಇಲ್ಲಿ ಓದ್ಕೊಳ್ಳಿ, ಅದು ಹಿಮ್ ಅಂದರೆ ಏನು ಅಂತ ಹೇಳಿದ್ದಾರೆ ಇಲ್ಲಿ. ಅಂದರೆ ಹಿಂದಿನ ನೇಮಕಾತಿಯಲ್ಲಿ ಭರ್ತಿಯಾಗದೆ ಉಳಿದಿರತಕ್ಕಂಥ ಹಿಂಬಾಕಿ ಹುದ್ದೆಗಳು, ದಟ್ ಈಸ್ ಕಾಲ್ಡ್ ಬ್ಯಾಕ್ಲಾಗ್ಸ್ ಅಂತ ನೀವೇನು ಹೇಳ್ತೀರಾ ಆ ಹುದ್ದೆಗಳು. ಅಂದರೆ ಲಾಸ್ಟ್ ಟೈಮ್ ಮಾಡಿದಂಥ ನೇಮಕಾತಿಯಲ್ಲಿ ಫುಲ್ಫಿಲ್ ಆಗದೇ ಆ ಪೋಸ್ಟ್ ಹಾಗೆ ಉಳ್ಕೊಂಡಿದ್ರೆ ಅದು ಬ್ಯಾಕ್ಸ್ಲಾಗ್ಸ್ ಆಗುತ್ತೆ. ನೋಡಿ, ಯಾವ್ಯಾವ ಸಬ್ಜೆಕ್ಟ್ ಇದೆ ಇಲ್ಲಿ. ಕನ್ನಡ ಭಾಷಾ ಶಿಕ್ಷಕರು ಒಟ್ಟು 103 ಹುದ್ದೆಗಳು, ಆಂಗ್ಲ ಭಾಷಾ ಶಿಕ್ಷಕರು 100+8, ಈ +8 ಬಂದು ಬ್ಯಾಕ್ಲಾಗ್ಸು, 100 ಬಂದು ಈಗ ಫ್ರೆಶ್ ಪೋಸ್ಟ್ ಅದು. 108 ಹುದ್ದೆಗಳು. ಹಿಂದಿ ಭಾಷಾ ಶಿಕ್ಷಕರು ಬಂದು 55 ಹುದ್ದೆಗಳು, ಗಣಿತ ಶಿಕ್ಷಕರು ಬಂದು 103, ವಿಜ್ಞಾನ ಶಿಕ್ಷಕರು ಬಂದು 106, ಸೋಷಿಯಲ್ ಸೈನ್ಸು 154, ಗಣಕಯಂತ್ರ ಶಿಕ್ಷಕರು 57, ದೈಹಿಕ ಶಿಕ್ಷಣ ಶಿಕ್ಷಕರು ಬಂದು 81 ಹುದ್ದೆಗಳನ್ನು ಅಲಾಟ್ ಮಾಡಲಾಗಿದೆ. ಇವೆಲ್ಲವನ್ನು ಒಟ್ಟಾರೆಯಾಗಿ 767 ಹುದ್ದೆಗಳನ್ನು ಈಗ ಕಾಲ್ಫರ್ ಮಾಡಲಿಕ್ಕೆ ಅಪ್ಲಿಕೇಶನ್ ಕರೀತಾ ಇದ್ದಾರೆ. ಈ ಒಂದು ಹುದ್ದೆಗಳಿಗೆ ನಿಗದಿಪಡಿಸ್ತಕ್ಕಂಥ ಪೇ ಸ್ಕೇಲ್ ಆ್ಯಸ್ ಪರ್ 2024ರಲ್ಲಿ ರಿವೈಸ್ಡ್ ಆಗುತ್ತೆ. ಪೇ ಸ್ಕೇಲ್ ಇಲ್ಲಿ ಎಷ್ಟು 54,175ರಿಂದ ಅಪ್ ಟು 99,400, ಅಂದರೆ ನಿಯರ್ಲಿ 1 lakh ತನಕ ಅಂತ ಅಂದ್ಕೊಳ್ಳಿ ಈಗ. ಆಯಿತಾ? ನೆಕ್ಸ್ಟು ಮುಂದೆ ಹೋಗೋಣ. ಹಾಗೆಯೇ ಈಗ ನೋಡಿ, ಇಲ್ಲಿದೆಯಲ್ಲ, ಇಲ್ಲಿ ಹುದ್ದೆವಾರು ಮತ್ತು ಪ್ರವರ್ಗವಾರು ವಿವರಗಳನ್ನು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ನೀಡದಂತೆ ಪ್ರತ್ಯೇಕವಾಗಿ ಪ್ರಕಟಿಸಲಾಗಿದೆ. ಮುಂದುವರೆದು ಕಾಲಕಾಲಕ್ಕೆ ಸರ್ಕಾರ ಬಿಡುಗಡೆ ಮಾಡತಕ್ಕಂಥ ಆದೇಶಗಳಂತೆ ಸಂಬಂಧಪಟ್ಟ ಸಂಸ್ಥೆ ಹುದ್ದೆವಾರು ಮತ್ತು ಪ್ರವರ್ಗವಾರು ವಿವರಗಳನ್ನು ಪರಿಷ್ಕರಿಸಿ ಸಲ್ಲಿಸಿದ್ದಲ್ಲಿ ಹುದ್ದೆವಾರು ಮತ್ತು ಪ್ರವರ್ಗವಾರು ವಿವರಗಳು ಪರಿಷ್ಕರಣೆಯ ಷರತ್ತಿಗೆ ಒಳಪಟ್ಟಿರುತ್ತದೆ ಅಂತ ಇಲ್ಲಿ ಹೇಳಿದ್ದಾರೆ ಇಲ್ಲಿ. ಭಾಳ ಮುಖ್ಯವಾಗಿ ಎಜುಕೇಷನ್ ಕ್ವಾಲಿಫಿಕೇಷನ್ ತುಂಬ ಜನ ಇದನ್ನೇ ಕೇಳೋದು. ಈಗ ಇದ್ರ ಬಗ್ಗೆ ನಾನು ಮುಂಚೆ ಎಲ್ಲ ನೋಟಿಫಿಕೇಷನ್ ಆಗುತ್ತೆ ವಿತಿನ್ ಮಂತ್ ಆರ್ 2 ಮಂತ್ಸಲ್ಲಿ ಅಂತ ಹೇಳಬೇಕಾದಾಗಲೆಲ್ಲ ಸಾಕಷ್ಟು ಜನ ಇದನ್ನು ಕೇಳಿದ್ರು. ಅದಕ್ಕೆ ಬೇಕಾದಂತೆ ಎಜುಕೇಷನ್ ಕ್ವಾಲಿಫಿಕೇಷನ್ ಏನು ಬೇಕು ಅಂತ ಅಂದ್ಬಿಟ್ಟು ನೋಡಿ ಅಥೆಂಟಿಕೇಟಾಗಿ ಎಲ್ಲವನ್ನು ಕೊಟ್ಟಿದ್ದಾರೆ. ಮೊದಲನೇದು ಬಂದು ಕನ್ನಡ ಭಾಷಾ ಶಿಕ್ಷಕರು, ಇವ್ರಿಗೆ ಇರಬೇಕಾದಂಥ ಶೈಕ್ಷಣಿಕ ವಿದ್ಯಾರ್ಹತೆ. ಪಾಯಿಂಟ್ ನಂಬರ್ 1, ಮಾನ್ಯತೆ ಪಡೆದಂಥ ವಿಶ್ವವಿದ್ಯಾಲಯದಿಂದ ಕನ್ನಡ ಭಾಷೆಯನ್ನು ಒಂದು ಐಚ್ಛಿಕ ವಿಷಯವನ್ನಾಗಿ ಓದಿ ಕಲಾ ವಿಭಾಗದಲ್ಲಿ ಸ್ನಾತಕ ಪದವಿಯನ್ನು ಪಡೆದಿರಬೇಕು. ನೋಡಿ, ಇಲ್ಲಿ ಆರ್ಟ್ಸಲ್ಲಿ ಸ್ನಾತಕ ಪದವಿಯನ್ನು ಪಡೆದಿರಬೇಕು ಅಂತ ಹೇಳಿದ್ದಾರೆ. ಮಾನ್ಯತೆ ಪಡೆದಂಥ ವಿಶ್ವವಿದ್ಯಾಲಯದಿಂದ ಕನ್ನಡವನ್ನು ಒಂದು ಐಚ್ಛಿಕ ಸಬ್ಜೆಕ್ಟ್ ಭಾಷೆಯನ್ನಾಗಿ ಅದೊಂದು ಸಬ್ಜೆಕ್ಟಾಗಿ ಓದಿರಬೇಕು ಅಂತ ಹೇಳಿದ್ದಾರೆ. ಅಥವಾ ಅಭ್ಯರ್ಥಿಗಳು ಕರ್ನಾಟಕ ರಾಜ್ಯ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ಬೆಂಗಳೂರು ಇವರು ನಡೆಸಲಾಗ್ತಕ್ಕಂಥ, ನೋಡಿ ಯಾರು ಈ ಕರ್ನಾಟಕ ರಾಜ್ಯ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯವರು 4 ವರ್ಷಗಳ ಕನ್ನಡ ಪಂಡಿತ್ ಕೋರ್ಸ್ ಅಂತ ಮಾಡ್ತಾರೆ. ಅದರಲ್ಲಿ ಪಾಸಾಗಿರಬೇಕು. ಆ ಅರ್ಹತೆ ಇದ್ದರೂ ಸಾಕು, ನೀವು ಅಪ್ಲಿಕೇಶನ್ ಹಾಕ್ಬೋದು ಕನ್ನಡ ಭಾಷಾ ಶಿಕ್ಷಕರಿಗೆ. ಅಥವಾ ಇದ್ರ ಜೊತೆಗೆ
ಇನ್ಕ್ಲೂಡಿಂಗ್ ಮಾನ್ಯತೆ ಪಡೆದಂಥ ವಿಶ್ವವಿದ್ಯಾಲಯದಿಂದ ಕನ್ನಡ BEd ಪದವಿಯನ್ನು ಪಡೆದಿರಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟು ಅಲ್ವಾ. ಈಗ ನೀವು ಕಲಾ ವಿಭಾಗದಲ್ಲಿ ಸ್ನಾತಕ ಪದವಿಯನ್ನು ಪಡೆದಿರ್ತೀರ, ಜೊತೆಗೆ ಒಂದು ಯೂನಿವರ್ಸಿಟಿಯಿಂದ ಕನ್ನಡ ಭಾಷೆಯನ್ನು ಐಚ್ಛಿಕ ವಿಷಯವಾಗಿ ಓದಿರ್ತೀರ. ಅಟ್ ದ ಸೇಮ್ ಟೈಮ್ ಈ ಒಂದು BEd ಪದವಿಯನ್ನು ಹೊಂದಿರಬೇಕು ಮಾನ್ಯತೆ ಪಡೆದಂಥ ಅಂಗೀಕೃತ ವಿಶ್ವವಿದ್ಯಾಲಯದಿಂದ. ಅಥವಾ ಅದಿಲ್ಲ ಅಂತಂದರೆ ಅಭ್ಯರ್ಥಿಯು ಸ್ನಾತಕ ಪದವಿಯಲ್ಲಿ ಕನ್ನಡವನ್ನು ಐಚ್ಛಿಕ ವಿಷಯವನ್ನಾಗಿ ಅಭ್ಯಸಿಸಿಲ್ಲದಿದ್ದಲ್ಲಿ ಕನ್ನಡ ಭಾಷೆಯಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿರಬೇಕು ಅಂತ ಹೇಳಿದ್ದಾರೆ. ಅಂದರೆ ಕನ್ನಡದಲ್ಲಿ MA ಮಾಡಿರಬೇಕು ಅಂತ ಅಷ್ಟೇ ಅದರ ಅರ್ಥ. ಅದು MA ಕನ್ನಡ ಅಂತ ನೀವೇನು ಹೇಳ್ತೀರಾ ಅದು ಮಾಡಿರಬೇಕು ಅಂತ ಹೇಳಿ ಹೇಳಿದಾರಲ್ಲ. ಸೊ ಮೊದಲನೇದು ಬಂದು ಒಂದು ಯೂನಿವರ್ಸಿಟಿಯಿಂದ ಕನ್ನಡ ಭಾಷೆಯನ್ನು ಒಂದು ಐಚ್ಛಿಕ ವಿಷಯವಾಗಿ ಓದಿರಬೇಕಾಗತ್ತೆ, ಕಲಾ ವಿಭಾಗದಲ್ಲಿ ಸ್ನಾತಕ ಪದವಿಯನ್ನು ಪಡೆದಿರಬೇಕು ಅಂತ ಹೇಳಿದ್ದಾರೆ. ಅಥವಾ ಈ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯವರು 4 ವರ್ಷಗಳ ಕಾಲ ಅವರು ಕನ್ನಡ ಪಂಡಿತ್ ಕೋರ್ಸ್ ಅಂತ ಮಾಡ್ತಾರೆ, ಅದರಲ್ಲಿ ಪಾಸಾಗಿರಬೇಕು ಅಂತ ಹೇಳಿದ್ದಾರೆ. ಆಮೇಲೆ BEd ಆಗಿರಬೇಕು ಕನ್ನಡದಲ್ಲಿ, ಅದಾಗಿರಬೇಕು. ಅಥವಾ ಇನ್ನೊಂದು 2ನೇ ಪಾಯಿಂಟಲ್ಲಿ ಸ್ನಾತಕ ಪದವಿಯಲ್ಲಿ ಕನ್ನಡವನ್ನು ಐಚ್ಛಿಕ ವಿಷಯವನ್ನಾಗಿ ನೀವು ಅಭ್ಯಾಸ ಮಾಡಿಲ್ಲ ಅಂತಂದರೆ MAನಲ್ಲಿ ಕನ್ನಡ ಮಾಡಿರಬೇಕು, ಕನ್ನಡ ಭಾಷೆಯಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿರಬೇಕು ಅಂತ ಹೇಳಿದ್ದಾರೆ. ಇದು ಕನ್ನಡ ಭಾಷಾ ಶಿಕ್ಷಕರಿಗೆ ಬೇಕಾಗಿರ್ತಕ್ಕಂಥ ಶೈಕ್ಷಣಿಕ ವಿದ್ಯಾರ್ಹತೆ. ಸೊ ನೆಕ್ಸ್ಟು ಆಂಗ್ಲ ಭಾಷೆಗೆ ಬರೋಣ ಈಗ. ಸೊ ಈಗ ಕನ್ನಡ ಅಂತಂದರೆ ನಿಮಗೆ ಕನ್ನಡವನ್ನು ಓದಿರಬೇಕಾಗತ್ತೆ. ಇಂಗ್ಲೀಷ್ ಅಂದರೆ ಮೇಜರ್ ಇಂಗ್ಲೀಷ್ ಇರಲೇಬೇಕು, ನಿಮಗೆಲ್ಲ ಗೊತ್ತೇ ಇದೆ ಅದು. ನೋಡಿ ಇಲ್ಲಿ ಇದೆಯಲ್ಲ, ಇಲ್ಲಿ ಮಾನ್ಯತೆ ಪಡೆದಂಥ ವಿಶ್ವವಿದ್ಯಾಲಯದಿಂದ ಇಂಗ್ಲೀಷ್ ಭಾಷೆಯನ್ನು ಒಂದು ಐಚ್ಛಿಕ ವಿಷಯವನ್ನಾಗಿ ಅಭ್ಯಸಿಸಿರಬೇಕು, ಜೊತೆಗೆ ಕಲಾ ವಿಭಾಗದಲ್ಲಿ ಸ್ನಾತಕ ಪದವಿಯನ್ನು ಪಡೆದಿರಬೇಕು ಅಂತ ಹೇಳಿದ್ದಾರೆ. ಅರ್ಥ ಆಯ್ತಾ? ಅಥವಾ ದಕ್ಷಿಣ ಭಾರತದ ಪ್ರಾದೇಶಿಕ ಶಿಕ್ಷಣ ಸಂಸ್ಥೆಯಿಂದ ಇಂಗ್ಲೀಷ್ನಲ್ಲಿ ಸ್ನಾತಕೋತ್ತರ ಡಿಪ್ಲೊಮೊ ಪ್ರಮಾಣಪತ್ರ ಕೋರ್ಸ್ನಲ್ಲಿ ಉತ್ತೀರ್ಣರಾಗಿರಬೇಕು ಅಂತ ಹೇಳಿದ್ದಾರೆ. ಡಿಪ್ಲೊಮೊ ಇನ್ ಇಂಗ್ಲೀಷ್ ಕೋರ್ಸ್ ಬರುತ್ತಲ್ಲ, ಅದರಲ್ಲಿ ಪಾಸಾಗಿರಬೇಕು ಅಂತ. ಅಥವಾ ಮಾನ್ಯತೆ ಪಡೆದಂಥ ವಿಶ್ವವಿದ್ಯಾಲಯದಿಂದ ಪ್ರಮುಖವಾಗಿ ಇಂಗ್ಲೀಷ್ ಪದ್ಧತಿ ಮೆಥಡ್ಸ್ ಅಲ್ಲಿ ಇಂಗ್ಲೀಷ್ ಮೆಥಡಲ್ಲಿ BEd ಆಗಿರಬೇಕು. ಈ ಕನ್ನಡದವ್ರಿಗಾದರೆ ಕನ್ನಡ ಮೆಥಡಲ್ಲಿ BEd ಕಂಪ್ಲೀಟ್ ಆಗಿರಬೇಕು. ಅವ್ರು ಇಂಗ್ಲೀಷ್ ಆದರೆ ಇಂಗ್ಲೀಷ್ ಮೆಥಡ್ನಲ್ಲಿ ಇಂಗ್ಲೀಷ್ ಓದಿರಬೇಕು ಅಂತ BEdಲ್ಲಿ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನೊಂದು ಪಾಯಿಂಟು, ಅಭ್ಯರ್ಥಿಯು ಸ್ನಾತಕ ಪದವಿಯಲ್ಲಿ ಇಂಗ್ಲೀಷನ್ನು ಐಚ್ಛಿಕ ವಿಷಯವನ್ನಾಗಿ ಅಭ್ಯಸಿಸಿದ್ದಲ್ಲಿ ಇಂಗ್ಲೀಷ್ ಭಾಷೆಯಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿರಬೇಕು ಅಂತ ಹೇಳಿದ್ದಾರೆ ಇಲ್ಲಿ. ನೋಡಿ, ಇಲ್ಲಿ ಸ್ನಾತಕ ಪದವಿಯಲ್ಲಿ ಇಂಗ್ಲೀಷನ್ನು ಐಚ್ಛಿಕ ವಿಷಯವಾಗಿ ಅವನು ಅಭ್ಯಾಸ ಮಾಡಿಲ್ಲ ಅಂತಂದಾಗ ಏನು ಮಾಡಬೇಕು, ಇಂಗ್ಲೀಷ್ ಭಾಷೆಯಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿರಬೇಕು, ಅಂದರೆ MA ಇನ್ ಇಂಗ್ಲೀಷ್ ಮಾಡಿರಬೇಕು ಅಂತ ಅರ್ಥ ಅಷ್ಟೇ ಅದು. ಸೊ ನೆಕ್ಸ್ಟ್ ನೋಡಿ, ಇಲ್ಲೊಂದು ಹೇಳಿದರೆ ಇಲ್ಲಿ ಅಭ್ಯರ್ಥಿಯು ಸ್ನಾತಕೋತ್ತರ ಅಥವಾ ಸ್ನಾತಕ ಪದವಿ ಅಥವಾ ಪದವಿ ಪೂರ್ವ ಕೋರ್ಸ್ ಅಥವಾ SSLCಯಲ್ಲಿ ಕನ್ನಡವನ್ನು ಒಂದು ಭಾಷೆಯಾಗಿ ಅಭ್ಯಸಿಸಿರಬೇಕು. ಅಥವಾ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ, ಕನ್ನಡ ಸಾಹಿತ್ಯ ಪರಿಷತ್ತು ಬೆಂಗಳೂರು ಇವರಿಂದ ನಡೆಸಲಾಗ್ತಕ್ಕಂಥ ಕನ್ನಡ ಪ್ರಮಾಣಪತ್ರ ಕೋರ್ಸ್ ಕಾವ ಜಾಣ ರತ್ನ ಅಂತ ಇದೆ ಇಲ್ಲಿ, ಅದರಲ್ಲಿ ಉತ್ತೀರ್ಣರಾಗಿರಬೇಕು ಅಥವಾ ಕನ್ನಡದಲ್ಲಿ ಡಿಪ್ಲೊಮೊವನ್ನು ಹೊಂದಿರಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಮೇಯ್ನು ಇವೆಲ್ಲ ತಲೆಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈಗ ಆಂಗ್ಲ ಭಾಷಾ ಶಿಕ್ಷಕರಿಗೆ BEdಲ್ಲಿ ಇಂಗ್ಲೀಷ್ ಮೆಥಡಲ್ಲಿ ನಿಮ್ಗೆ ಕಂಪ್ಲೀಟ್ ಮಾಡಿರಬೇಕು, ಮತ್ತು ಮೇಜರ್ ಇಂಗ್ಲೀಷ್ ಮಾಡಿರಬೇಕು, BA BEd ಆಯಿತಾ. BAನಲ್ಲೂ ಕೂಡ ಇಂಗ್ಲೀಷ್ ಇರಬೇಕು, BEdಲ್ಲೂ ಕೂಡ ಇಂಗ್ಲೀಷ್ ಇರಬೇಕಾಗುತ್ತೆ. ದಟ್ ಈಸ್ ವೆರಿ ಇಂಪಾರ್ಟೆಂಟು. ಅಥವಾ ಈ ಡಿಪ್ಲೊಮೊ ಇನ್ ಇಂಗ್ಲೀಷ್ ಕೋರ್ಸ್ ಬರುತ್ತಲ್ಲ, ಅಥೆಂಟಿಕೇಟ್ ಕೋರ್ಸು, ಅದರಲ್ಲಿ ಪಾಸ್ ಆಗಿರಬೇಕು, ಅದು ಮೇನ್ ಆಗಿರ್ಬೋದು. ಅಥವಾ ಇನ್ನೊಂದು ನೀವು MA ಮಾಡಿದ್ರೆ MA ಇನ್ ಇಂಗ್ಲೀಷ್ ಮಾಡಬೇಕಾಗುತ್ತೆ ನಿಮ್ಮ BA ಜೊತೆಗೆ, ಅದನ್ನು ಇಲ್ಲಿ ಹೇಳಿದ್ದಾರೆ. ಇಲ್ಲಿ ಇದಿಷ್ಟನ್ನು ಓದ್ಕೊಂಡ್ರೆ ನಿಮ್ಗೆ ಕ್ಲಿಯರ್ ಕಟ್ಟಾಗಿ ಅರ್ಥ ಆಗುತ್ತೆ. ಸೊ ನೆಕ್ಸ್ಟು ಈಗ 3ನೇ ಪಾಯಿಂಟಿಗೆ ಬರೋಣ. ಈಗ ಹಿಂದಿ ಭಾಷಾ ಶಿಕ್ಷಕರು ಅಂತ ಇದೆ ಈಗ. ಸೊ ಸೇಮು ಹಿಂದಿ ಓದಿರ್ಬೇಕಷ್ಟೇ. ಈಗ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆ ಕರ್ನಾಟಕ ಸರ್ಕಾರದ ಅನ್ವಯ ಮಾನ್ಯತೆ ಪಡೆದಂಥ ವಿಶ್ವವಿದ್ಯಾಲಯದಿಂದ ಹಿಂದಿ ಭಾಷೆಯನ್ನು ಒಂದು ಐಚ್ಛಿಕ ವಿಷಯವನ್ನಾಗಿ, ಅರ್ಥ ಮಾಡ್ಕೊಳ್ಳಿ, ಹಿಂದಿ ಭಾಷೆಯನ್ನು ಒಂದು ಸಬ್ಜೆಕ್ಟಾಗಿ ಐಚ್ಛಿಕ ವಿಷಯವಾಗಿ ಓದಿರಬೇಕು. ಅದನ್ನು ಕಲಾ ವಿಭಾಗದಲ್ಲಿ ಸ್ನಾತಕ ಪದವಿಯನ್ನು ಪಡೆದಿರಬೇಕು ಅಂತ ಹೇಳಿದ್ದಾರೆ. ಅಂದರೆ MA ಹಿಂದಿ ಮಾಡಿರಬೇಕಲ್ಲಿ. ನೆಕ್ಸ್ಟು ಮಾನ್ಯತೆ ಪಡೆದಂಥ ವಿಶ್ವವಿದ್ಯಾಲಯದಿಂದ ಬ್ಯಾಚುಲರ್ ಆಫ್ ಎಜುಕೇಷನ್ ಪದವಿಯನ್ನು ಪಡೆದಿರಬೇಕು, BEd ಆಗಿರಬೇಕು. ಸೊ ಪದವಿಯಲ್ಲಿ ಅಂದರೆ ಡಿಗ್ರಿಯಲ್ಲಿ ಹಿಂದಿ ಭಾಷೆಯನ್ನು ಐಚ್ಛಿಕ ವಿಷಯವನ್ನಾಗಿ ಅಧ್ಯಯನ ಮಾಡದಿರುವ, ಇನ್ ಕೇಸ್ ಯಾರಾದರೂ ಡಿಗ್ರಿಯಲ್ಲಿ ಹಿಂದಿ ಭಾಷೆಯನ್ನು ಒಂದು ಐಚ್ಛಿಕ ವಿಷಯವಾಗಿ ಓದಿಲ್ಲ ಅಂತಂದಾಗ ಈ ಕೆಳಗಿನ ಷರತ್ತುಗಳನ್ನು ಪೂರೈಸಿದ್ದಲ್ಲಿ ಅರ್ಹರೆಂದು ಪರಿಗಣಿಸಲಾಗುವುದು. ಯಾವ ಷರತ್ತು ಇರಬೇಕಾಗಿದ್ರೆ ಸ್ವಲ್ಪ ಸ್ಕಾಲಪ್ ಮಾಡೋಣ. ಈಗ ದ ವೆರಿ ಫಸ್ಟ್ ಪಾಯಿಂಟ್ ಇಸ್ ಇಲ್ಲಿ ಮಾನ್ಯತೆ ಪಡೆದಂಥ ವಿಶ್ವವಿದ್ಯಾಲಯದಿಂದ ಹಿಂದಿ ಭಾಷೆಯಲ್ಲಿ ಸ್ನಾತಕೋತ್ತರ ಪದವಿಯನ್ನು ಹೊಂದಿರಬೇಕು. ಮಾನ್ಯತೆ ಪಡೆದಂಥ ವಿಶ್ವವಿದ್ಯಾಲಯದಿಂದ ಹಿಂದಿ ಭಾಷೆಯಲ್ಲಿ ಸ್ನಾತಕೋತ್ತರ ಪದವಿ ಅಂದರೆ MAನಲ್ಲಿ ಹಿಂದಿ ಮಾಡಿರಬೇಕು ಅಂತ. ನೆಕ್ಸ್ಟ್ ಇನ್ನೊಂದು, ಹಿಂದಿ ಭಾಷಾ ಶಿಕ್ಷಕರನ್ನಾಗಿ ಪರಿಗಣಿಸಲು ಮಾನ್ಯತೆ ಪಡೆದಂಥ ವಿಶ್ವವಿದ್ಯಾಲಯದಿಂದ ಪದವಿಯಲ್ಲಿ ಹಿಂದಿ ವಿಷಯವನ್ನು ಪ್ರಮುಖ ವಿಷಯವನ್ನಾಗಿ ಆಯ್ಕೆ ಮಾಡಿಕೊಂಡಿರಬೇಕು ಅಂತ ಹೇಳಿದರೆ, ಅಂದರೆ ಡಿಗ್ರಿಯಲ್ಲಿ ಹಿಂದಿಯನ್ನು ಮೇಜರಾಗಿ ಓದಿರಬೇಕು. ನೀವು ಹೇಗೆ ಕನ್ನಡ ಭಾಷಾ ಶಿಕ್ಷಕರು ಕನ್ನಡವನ್ನು ಓದಿರ್ತೀರ ಮೇಜರಾಗಿ, ಅಟ್ ದ ಸೇಮ್ ಟೈಮ್ ಹಿಂದಿ ಟೀಚರ್ಸ್ ಆಗಬೇಕು ಅಂತಂದರೆ ಹಿಂದಿಯನ್ನು ಮೇಜರಾಗಿ ಓದಿರಬೇಕು BAನಲ್ಲಿ, ಆಯಿತಾ, ಅದೊಂದು. ಮತ್ತು ಇನ್ನೊಂದು ಸಿಯಲ್ಲಿ ಮಾನ್ಯತೆ ಪಡೆದಂಥ ವಿಶ್ವವಿದ್ಯಾಲಯದಿಂದ ಬ್ಯಾಚುಲರ್ ಆಫ್ ಎಜುಕೇಷನ್ ದಟ್ ಈಸ್ BEd ಪದವಿಯನ್ನು ಹಿಂದಿ ಭಾಷೆಯಲ್ಲಿ ಮಾಡಿರಬೇಕು. ಅಥವಾ ಹಿಂದಿ ಬೋಧನಾ ವಿಷಯ ಮೆಥಡ್, ಆ ಹಿಂದಿಯನ್ನು ಮೆಥಡಲ್ಲಿ ಓದಿರಬೇಕು BEdನಲ್ಲಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆಲ್ಮೋಸ್ಟ್ ಈಗ ಸೊ ಹಿಂದಿ ಟೀಚರ್ಸ್ ಆಗಬೇಕು ಅಂದರೆ ಸೊ ಮೋರ್ ದ್ಯಾನ್
ನಿಮ್ಮ ಮೇನ್ ಕ್ವಾಲಿಫಿಕೇಷನ್ ಬಂದು ಮೆಥಡ್ಸ್ ಎಲ್ಲ ಹಿಂದಿಯಲ್ಲೇ ಇರಬೇಕು. ಬಿ ಎನಲ್ಲೂ ಕೂಡ ಹಿಂದಿಯನ್ನು ಅಭ್ಯಾಸ ಮಾಡಿರಬೇಕು. ಇನ್ನು MA ಮಾಡಿದ್ರೆ MAನ ಹಿಂದಿ ಮಾಡಿರಬೇಕಾಗತ್ತೆ. ಸೊ ಅಥವಾ ನೀವು B.Ed ಮಾಡಿದ್ರೆ B.Edನಲ್ಲಿ ಹಿಂದಿಯನ್ನು ಮೆಥಡಾಗಿ ಓದಿರಬೇಕು ಅಂತ ಹೇಳಿರ್ತಲ್ಲಿ. ಅಂದರೆ ನಿಮ್ಮ ಮೆಥಡು B.Edನಲ್ಲಿ ಹಿಂದಿ ಇರಬೇಕು ಅಂತ ಅಷ್ಟೇ, ಆಯಿತಾ? ಅಲ್ಲಿ ತೀರಾ ಕನ್ಫ್ಯೂಸ್ ಆಗ್ತಕ್ಕಂಥ ಅವಶ್ಯಕತೆ ಇಲ್ಲ ಇಲ್ಲಿ. ನೋಡಿ, ಇಲ್ಲೊಂದು ಹೇಳಿದ್ರೆ ಲಾಸ್ಟಲ್ಲಿ ಅಭ್ಯರ್ಥಿಯು ಸ್ನಾತಕೋತ್ತರ ಅಥವಾ ಪದವಿ ಪೂರ್ವ ಕೋರ್ಸ್ ಅಥವಾ SSLCಯಲ್ಲಿ ಕನ್ನಡವನ್ನು ಒಂದು ಭಾಷೆಯಾಗಿ ಅಥವಾ ಕನ್ನಡದಲ್ಲಿ ಡಿಪ್ಲೊಮಾ ಕೋರ್ಸ್ ಅಭ್ಯಾಸ ಮಾಡಿರಬೇಕು, ಅಥವಾ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ, ಕನ್ನಡ ಸಾಹಿತ್ಯ ಪರಿಷತ್ ಬೆಂಗಳೂರು ಇವರು ನಡೆಸ್ತಕ್ಕಂಥ ಕಾವ ಜಾಣ ರತ್ನ ಕನ್ನಡ ಪರೀಕ್ಷೆಯ ಪ್ರಮಾಣ ಪತ್ರವನ್ನು ಪಡೆದಿರಬೇಕು ಅಂತ ಹೇಳಿದರೆ. ಆಲ್ಮೋಸ್ಟ್ ಇದು ಇಂಗ್ಲೀಷ್ಗೂ ಹಿಂಗೆ ಕೊಟ್ಟಿದ್ದಾರೆ, ಹಿಂದಿಗೂ ಭಾಷಾ ಶಿಕ್ಷಕರಿಗೆ ಇದನ್ನು ಕೊಟ್ಟಿದ್ದಾರೆ. ಅದೊಂದು ಪ್ರಮಾಣ ಪತ್ರವನ್ನು ಪಡೆದಿರಬೇಕು ಅಂತ ಅಂದ್ಬಿಟ್ಟು. ನೆಕ್ಸ್ಟು ಇನ್ನು ಮ್ಯಾಥ್ಸ್ ಟೀಚರ್ಸ್ ಆಗಬೇಕು ಅಂದರೆ ಅವರಿಗೆ ಬೇಕಾದಂಥ ಎಜುಕೇಷನ್ ಕ್ವಾಲಿಫಿಕೇಷನ್ ಏನು ಬೇಕು ಅಂತ ನೋಡಿ. ಇಲ್ಲಿ ಗಣಿತ ಮತ್ತು ಭೌತಶಾಸ್ತ್ರ ಕಡ್ಡಾಯ ವಿಷಯದೊಂದಿಗೆ ವಿಜ್ಞಾನ ವಿಷಯದಲ್ಲಿ ಸ್ನಾತಕ ಪದವಿಯನ್ನು ಪಡೆದಿರಬೇಕು. MA ಸೈನ್ಸ್ ಆಗಿರಬೇಕು MAನಲ್ಲಿ, ಮತ್ತು ಇದರೊಂದಿಗೆ ಈ ಕೆಳಕಂಡ ಯಾವುದೇ ಒಂದನ್ನು ಐಚ್ಛಿಕ ವಿಷಯವನ್ನಾಗಿ ಅಭ್ಯಸಿಸಿರಬೇಕು ಎಂದರೆ ಅದು ರಸಾಯನಶಾಸ್ತ್ರ. ಅದರ ಜೊತೆಗೆ ಒಂದು ಸಬ್ಜೆಕ್ಟನ್ನು ಓದಿರಬೇಕು ಅಂತ. ಅಂದರೆ ಈಗ ಐ ಥಿಂಕ್ ಕೆಮಿಸ್ಟ್ರಿ ಅದನ್ನು ಒಂದು ಸಬ್ಜೆಕ್ಟಾಗಿ ಓದಿರಬೇಕು ಅಂತ ಹೇಳಿದರೆ. ನೆಕ್ಸ್ಟು ಮಾನ್ಯತೆ ಪಡೆದಂಥ ವಿಶ್ವವಿದ್ಯಾಲಯದಿಂದ ವಿಜ್ಞಾನ ಪದ್ಧತಿ ಮೆಥಡ್ಸಲ್ಲಿ B.Ed ಪದವಿನ ಪಡೆದಿರಬೇಕು ಅಂತ ಹೇಳಿದರೆ. ಇಲ್ಲಿ ವಿಜ್ಞಾನ ಅಂದರೆ ಮೆಥಡ್ ಸೈನ್ಸ್ ಇರಬೇಕು ಅಂತ, ಎಲ್ಲಿ ಯಾವುದರಲ್ಲಿ B.Edಲ್ಲಿ. ಜೊತೆಗೆ ನೋಡಿ, ಇದನ್ನು ಕಾಮನಾಗಿ ಕೊಟ್ಟಿದ್ದಾರೆ ಎಲ್ಲ ಕಡೆ. ಇದನ್ನು ಅಂದರೆ ಯಾರು ಈ ಕನ್ನಡ ಸಾಹಿತ್ಯ ಪರಿಷತ್ತು ಬೆಂಗಳೂರು ನಡೆಸ್ತಕ್ಕಂಥ ಕನ್ನಡ ಪ್ರಮಾಣ ಪತ್ರ ಕೋರ್ಸ್ನಲ್ಲಿ ಕಾವ ಜಾಣ ರತ್ನ ಉತ್ತೀರ್ಣರಾಗಿರಬೇಕು ಅಂತ ಹೇಳಿದರೆ. ಇದೊಂಚೂರು ಕ್ಲಾರಿಫಿಕೇಷನ್ ತೊಗೊಳ್ಬೇಕು. ಎಲ್ಲ ಭಾಷೆಯ ಶಿಕ್ಷಕರು ಇಲ್ಲಿ ಅಪ್ಲಿಕೇಶನ್ ಹಾಕಬೇಕು ಅಂದರೆ ಇದನ್ನು ಕಡ್ಡಾಯವಾಗಿ ಆ ಒಂದು ಪ್ರಮಾಣ ಪತ್ರವನ್ನು ಹೊಂದಿರಲೇಬೇಕಂತ ಅಂದ್ಬಿಟ್ಟು ಅದು ನೋಡೋದನ್ನು ಮುಂದೆ ಅದು ಇಲಾಖೆಯವರೇ ಅದಕ್ಕೆ ಏನಾದರೂ ಮಾಹಿತಿಯನ್ನು ಕೊಡಬೇಕಾಗುತ್ತೆ. ಆಲ್ಮೋಸ್ಟ್ ಇಲ್ಲಿ ಆಂಗ್ಲ ಭಾಷಾ ಶಿಕ್ಷಕರು, ಹಿಂದಿ ಭಾಷಾ ಶಿಕ್ಷಕರು ಮತ್ತು ಗಣಿತ ಭಾಷಾ ಶಿಕ್ಷಕರಿಗೆ ಈ ಕನ್ನಡದ ಪ್ರಮಾಣ ಪತ್ರವನ್ನು ಕಾವ ಜಾಣ ರತ್ನ ಇದೇನಿದೆ ಇದು ನಡೆಸ್ತಕ್ಕಂಥ ಕೋರ್ಸು ಅದರ ಪ್ರಮಾಣ ಪತ್ರವನ್ನು ಉತ್ತೀರ್ಣರಾಗಿರಬೇಕು ಅಂತ ಹೇಳಿದ್ದಾರೆ, ಅಂದರೆ ಪಡ್ಕೊಂಡಿರಬೇಕು ಅಂತ ಅಂದ್ಬಿಟ್ಟು. ನೆಕ್ಸ್ಟು ಈಗ ಸೈನ್ಸ್ ಟೀಚರ್ಗೆ ಬೇಕಾದಂಥ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿದೆ ಅಂತ ಇಲ್ಲಿ 5ನೇ ಕಾಲಮಲ್ಲಿ ಕಡ್ಡಾಯವಾಗಿ ರಸಾಯನಶಾಸ್ತ್ರ ವಿಷಯದೊಂದಿಗೆ ಮತ್ತು ಈ ಕೆಳಕಂಡ ಯಾವುದೇ ಒಂದು ಐಚ್ಛಿಕ ವಿಷಯಗಳೊಂದಿಗೆ, ಎಂದರೆ ಸಸ್ಯಶಾಸ್ತ್ರ ಆಗಿರ್ಬೋದು, ಪ್ರಾಣಿಶಾಸ್ತ್ರ ಆಗಿರ್ಬೋದು ಮತ್ತು ವಿಜ್ಞಾನದಲ್ಲಿ ಸ್ನಾತಕ ಪದವಿಯನ್ನು ಪಡೆದಿರಬೇಕು ಅಂತ ಹೇಳಿದ್ದಾರೆ. ಇಲ್ಲಿ ಕಡ್ಡಾಯವಾಗಿ ಕೆಮಿಸ್ಟ್ರಿ ಅದರ ವಿಷಯದೊಂದಿಗೆ ಈ ಕೆಳಕಂಡ ಯಾವುದೇ ಒಂದು ಐಚ್ಛಿಕ ವಿಷಯಗಳೊಂದಿಗೆ, ಅಂದರೆ ಸಸ್ಯಶಾಸ್ತ್ರ, ಪ್ರಾಣಿಶಾಸ್ತ್ರ, ವಿಜ್ಞಾನದಲ್ಲಿ ಸ್ನಾತಕ ಪದವಿಯನ್ನು ಪಡೆದಿರಬೇಕು. ಅಂದರೆ ಕೆಮಿಸ್ಟ್ರಿಯ ಜೊತೆಗೆ ನೀವು ಸಸ್ಯಶಾಸ್ತ್ರವನ್ನು ಓದಿರಬೇಕಾಗುತ್ತೆ, ಅಥವಾ ಅದಿಲ್ಲ ಅಂದರೆ ಪ್ರಾಣಿಶಾಸ್ತ್ರವನ್ನು, ಅದಿಲ್ಲ ಅಂದರೆ ವಿಜ್ಞಾನದಲ್ಲಿ ಸ್ನಾತಕ ಪದವಿಯನ್ನು ಪಡೆದಿರಬೇಕು, ಅಂದರೆ MA ಇನ್ ಸೈನ್ಸ್ ಅಂತ. ನೆಕ್ಸ್ಟು ಇನ್ನೆರಡನೇದು ಮಾನ್ಯತೆ ಪಡೆದಂಥ ವಿಶ್ವವಿದ್ಯಾಲಯದಿಂದ ವಿಜ್ಞಾನ ವಿಷಯದ ಪದ್ಧತಿಯಲ್ಲಿ B.Edನ್ನು ಪಡೆದಿರಬೇಕು. ಅಂದರೆ B.Edನಲ್ಲಿ ಸೈನ್ಸ್ ಮೆಥಡ್ ಇರಬೇಕು, ಅಷ್ಟೇ, ಸಿಂಪಲ್ ಅದು. ನೆಕ್ಸ್ಟು ನೋಡಿ, ಇದನ್ನು ಕಾಮನಾಗಿ ಎಲ್ಲರಿಗೂ ಹೇಳಿದರೆ ಇದನ್ನು ಈ ಒಂದು ಪ್ರಮಾಣ ಪತ್ರವನ್ನು ಕಾವ ಜಾಣ ರತ್ನ ಇದೊಂದು ಪ್ರಮಾಣ ಪತ್ರವನ್ನು ಇಲ್ಲಿ ಪಡೆದಿರಬೇಕು ಅಂತ ಅಂದ್ಬಿಟ್ಟು ಅದನ್ನು ಒಂಚೂರು ಕೇಳಬೇಕು. ಅದು ಎಲ್ಲ ಭಾಷಾ ಶಿಕ್ಷಕರಿಗೂ ಕಡ್ಡಾಯನ ಅಂತ ಅಂದ್ಬಿಟ್ಟು. ನನ್ನ ಪ್ರಕಾರ ಕನ್ನಡ ಭಾಷಾ ಶಿಕ್ಷಕರಿಗೆ ಹೊರತುಪಡಿಸಿ ಮಿಕ್ತವ್ರಿಗೆಲ್ಲ ಇದನ್ನು ಕಾಮನಾಗಿ ಕೊಟ್ಬಿಟ್ಟಿದ್ದಾರೆ. ಇಲ್ಲಿ ಮೇ ಬಿ ಆ ಪ್ರಮಾಣ ಪತ್ರ ಎಲ್ಲರೂ ಉತ್ತೀರ್ಣರಾಗಿರಬೇಕು ಪಡ್ಕೊಳ್ಳಿಕ್ಕೆ ಅಂತ ಅಂದ್ಬಿಟ್ಟು. ನೆಕ್ಸ್ಟು ಇನ್ನು ಈ ಸೋಷಿಯಲ್ ಸೈನ್ಸ್ ಟೀಚರ್ಗೆ ಬೇಕಾದಂಥ ಕ್ವಾಲಿಫಿಕೇಷನ್ಸು ಈ ಕೆಳಕಂಡ ಯಾವುದೇ 2 ವಿಷಯಗಳನ್ನು ಐಚ್ಛಿಕ ವಿಷಯವಾಗಿ ತೆಗೆದುಕೊಂಡು ಕಲಾ ವಿಭಾಗದಲ್ಲಿ ಸ್ನಾತಕ ಪದವಿಯನ್ನು ಪಡೆದಿರಬೇಕು. ಅಂದರೆ ಇತಿಹಾಸ, ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರ ಮತ್ತು ಭೂಗೋಳಶಾಸ್ತ್ರ ಇಷ್ಟು ವಿಷಯಗಳಲ್ಲಿ ಯಾವುದಾದ್ರು ಒಂದು ವಿಷಯವನ್ನು, ಅಲ್ಲ ಒಂದಲ್ಲ 2 ಅಂತ ಹೇಳಿದ್ರೆ, ಯಾವುದೇ 2 ವಿಷಯಗಳನ್ನು ಐಚ್ಛಿಕ ವಿಷಯವಾಗಿ ತೆಗೆದುಕೊಂಡು ಕಲಾ ವಿಭಾಗದಲ್ಲಿ ಸ್ನಾತಕ ಪದವಿಯನ್ನು ಪಡೆದಿರಬೇಕು ಅಂತ. ಅಂದರೆ ಆರ್ಟ್ಸ್ನಲ್ಲಿ ಈಗ MAನಲ್ಲೇ ಐ ಥಿಂಕ್ ಹಿಸ್ಟ್ರಿ ಮತ್ತು ಎಕನಾಮಿಕ್ಸನ್ನು, ಇಲ್ಲ ಅಂದರೆ ಎಕನಾಮಿಕ್ಸ್ ಇಲ್ಲ ಪೊಲಿಟಿಕಲ್ ಸೈನ್ಸನ್ನು, ಇಲ್ಲ ಅಂತಂದರೆ ಪೊಲಿಟಿಕಲ್ ಸೈನ್ಸ್ ಇಲ್ಲ ಸಮಾಜಶಾಸ್ತ್ರವನ್ನು, ಇಲ್ಲ ಅಂತಂದರೆ ಸೋಷಿಯಾಲಜಿ ಇಲ್ಲ ಜಾಗ್ರಫಿಯನ್ನು ಓದಿರಬೇಕು ಅಂತ ಹೇಳಿದ್ದಾರೆ ಅಲ್ವಾ. ಕಲಾ ವಿಭಾಗದಲ್ಲಿ ಸ್ನಾತಕ ಪದವಿಯನ್ನು ಪಡೆದಿರಬೇಕು ಅಂತ ಹೇಳಿದ್ದಾರೆ. ಅಂದರೆ MA ಇನ್ ಹಿಸ್ಟ್ರಿ ಅಂತ ಅದು. ಅದ್ರ ಜೊತೆಗೆ ಇಲ್ಲಿ ಒಂದು 2 ವಿಷಯಗಳನ್ನು ಓದಿರಬೇಕು ಅಂತ. ಅದು ವೆದರ್ ಇಟ್ ಈಸ್ ನೀವು ಇತಿಹಾಸ ಓದಿರ್ತಿರೋ, ಅರ್ಥಶಾಸ್ತ್ರನೋ, ರಾಜ್ಯಶಾಸ್ತ್ರನೋ, ಸಮಾಜಶಾಸ್ತ್ರನೋ, ಭೂಗೋಳಶಾಸ್ತ್ರನೋ ಗೊತ್ತಿಲ್ಲ, ಇಷ್ಟರಲ್ಲಿ 2 ಓದಿರಬೇಕು ಅಂತ. ನೆಕ್ಸ್ಟು B.Ed ಆಗಿರಬೇಕು ಆರ್ಟ್ಸಲ್ಲಿ ಅಂತ ಹೇಳಿದರೆ. ಅಲ್ಲಿ ಮಾನ್ಯತೆ ಪಡೆದಂಥ ವಿಶ್ವವಿದ್ಯಾಲಯದಿಂದ ಕಲಾ ವಿಭಾಗದಲ್ಲಿ ಕಲಾ ವಿಭಾಗದಲ್ಲಿ B.Ed ಅಂತಂದರೆ ಆಲ್ಮೋಸ್ಟ್ ಅಲ್ಲಿ ಸೋಷಿಯಲ್ ಅಂತೂ ಇದ್ದೇ ಇರುತ್ತೆ. ನೆಕ್ಸ್ಟ್ ನೋಡಿ, ಇಲ್ಲಿ ಕಾಮನಾಗಿ ಹೇಳಿದರೆ ಇಲ್ಲಿ ಈ ಪ್ರಮಾಣ ಪತ್ರವನ್ನು ಕನ್ನಡ ಪ್ರಮಾಣ ಪತ್ರ ಕೋರ್ಸನ್ನು ಇಲ್ಲಿ ಪಡ್ಕೊಳ್ಬೇಕು ಅಂತ ಅಂದ್ಬಿಟ್ಟು ಆಲ್ಮೋಸ್ಟ್ ಅದು. ಇದಾದಮೇಲೆ ಸೂಚನೆಯಲ್ಲಿ ಕೊನೆಯಲ್ಲಿ ಒಂದು ಹೇಳಿದ್ದಾರೆ ಇಲ್ಲಿ. ಸೊ ಏನದು, ವಸತಿ ಶಾಲೆಗಳು ಆಂಗ್ಲ ಮಾಧ್ಯಮದಲ್ಲಿ ನಡೆಯುತ್ತಿರುವುದರಿಂದ ಸಮಾಜ ವಿಜ್ಞಾನ ಶಿಕ್ಷಕರು ಹುದ್ದೆಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಪದವಿಯನ್ನು ಆಂಗ್ಲ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರಬೇಕು. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಇದು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಈಗ ಸೋಷಿಯಲ್ ಸೈನ್ಸ್ ಟೀಚರ್ಸು ನೀವು ಇಲ್ಲಿ ಇಂಗ್ಲೀಷ್ ಮೀಡಿಯಮಲ್ಲಿ ಓದಿರಬೇಕಾಗತ್ತೆ.
ಆಯಾ ಸೋಷಿಯಲ್ ಸೈನ್ಸನ್ನು. ಯಾಕೆಂದರೆ ಅಲ್ಲಿ ಬೋಧನೆ ಮಾಡ್ತಕ್ಕಂಥ ಮಾಧ್ಯಮ ಬಂದು ವಸತಿ ಶಾಲೆಗಳಲ್ಲಿ ಇಂಗ್ಲೀಷ್ ಮೀಡಿಯಮ್ಮು. ಹಾಗಾಗಿ ಈ ಸೋಷಿಯಲ್ ಸೈನ್ಸನ್ನು ಇಂಗ್ಲೀಷ್ ಮೀಡಿಯಮಲ್ಲಿ ಪಾಠ ಮಾಡಬೇಕಾಗಿರುತ್ತೆ. ಪದವಿಯನ್ನು ಆಂಗ್ಲ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರೋ ಬಗ್ಗೆ ಸಂಬಂಧಪಟ್ಟ ವಿಶ್ವವಿದ್ಯಾಲಯದ ರಿಜಿಸ್ಟ್ರಾರ್ ಅವರಿಂದ ಸಂಬಂಧಿತ ಕಾಲೇಜಿನ ಪ್ರಾಂಶುಪಾಲರಿಂದ ದೃಢೀಕೃತ ಪ್ರತಿಯನ್ನು ಪಡೆದಿಟ್ಟುಕೊಂಡು ಮೂಲ ದಾಖಲಾತಿ ಪರಿಶೀಲನೆ ಸಮಯದಲ್ಲಿ ಹಾಜರುಪಡಿಸತಕ್ಕದ್ದು ಅಂತ ಹೇಳಿದ್ದಾರೆ. ಇದೊಂದು ವೆರಿ ಇಂಪಾರ್ಟೆಂಟು ಸೋಷಿಯಲ್ ಸೈನ್ಸ್ ಟೀಚರ್ಸ್ಗೆ. ಅವರು ಇಂಗ್ಲೀಷಲ್ಲಿ ವ್ಯಾಸಂಗ ಮಾಡಿರಬೇಕು ಆಂಗ್ಲ ಮಾಧ್ಯಮದಲ್ಲಿ. ಸೊ ನೆಕ್ಸ್ಟು ಇನ್ನು ಈ ಗಣಕಯಂತ್ರ ಶಿಕ್ಷಕರ ಬಗ್ಗೆ ಬೇಕಾದಂಥ ಎಜುಕೇಷನ್ ಕ್ವಾಲಿಫಿಕೇಷನ್ನು ಭಾಳ ಸಿಂಪಲ್ ಆಗಿದೆ. ಇಲ್ಲಿ ಈ ಕೆಳಕಂಡ ಇಂಜಿನಿಯರಿಂಗ್ ವಿಷಯದಲ್ಲಿ ಸ್ನಾತಕ ಪದವಿಯನ್ನು ಪಡೆದಿರಬೇಕು. ಗಣಕ ವಿಜ್ಞಾನ ಮತ್ತು ಮಾಹಿತಿ ವಿಜ್ಞಾನ, ಇನ್ಫಾರ್ಮೇಷನ್ ಸೈನ್ಸ್ ಅಂತ ಹೇಳ್ತಾರೆ, ಅಥವಾ BCA ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಅದನ್ನು ಆಗಿರಬೇಕು. ಇನ್ನು ಗಣಕ ವಿಜ್ಞಾನದೊಂದಿಗೆ BSc ಅಥವಾ ಅದಕ್ಕೆ ತತ್ಸಮಾನವಾದ ವಿದ್ಯಾರ್ಹತೆಯನ್ನು ಹೊಂದಿರಬೇಕು ಅಂತ ಹೇಳಿದ್ದಾರೆ. ಅಂದರೆ ಮೇ ಬಿ ಇಲ್ಲಿ ಬೇಕಾಗಿರುವಂಥದ್ದು BCA ಮಾಡಿದ್ರು ಅವರು ಅರ್ಹತೆಯನ್ನು ಪಡ್ಕೊಂಡಿದ್ದಾರೆ ಅಂತ ಅರ್ಥ. BCA BSc ಅದರ ಜೊತೆಗೆ ಒಂದು ಬೇರೆ ಬೇರೆ ತತ್ಸಮಾನವಾದ ವಿದ್ಯಾರ್ಹತೆಯನ್ನು ಹೊಂದಿದರೆ ಸಾಕು ಅಂತ ಇಲ್ಲಿ. ಸೊ ಮೇಯ್ನ್ ಬಂದುಬಿಟ್ಟು BSc ಮತ್ತು ಇಂಜಿನಿಯರಿಂಗ್ ವಿಷಯಗಳಲ್ಲಿ ಅದನ್ನು ಓದಿರಬೇಕು ಅಂತ, ಅಥವಾ ಇಂಜಿನಿಯರಿಂಗ್ ವಿಷಯದಲ್ಲಿ ಸ್ನಾತಕ ಪದವಿಯನ್ನು ಪಡೆದಿರಬೇಕು ಅಂತ ಹೇಳಿದ್ದಾರೆ ಇಲ್ಲಿ ಆ ಥರ. ಸೊ ಇಲ್ಲಿ ಕಾಮನ್ ಆಗಿ ನೋಡಿ, ಇಲ್ಲಿ ಒಂದು ಎಕ್ಸಾಮು ಏನು ಕಂಡಕ್ಟ್ ಆಗುತ್ತೆ ಇಲ್ಲಿ, ಕನ್ನಡ ಸಾಹಿತ್ಯ ಪರಿಷತ್ತು ಬೆಂಗಳೂರು ನಡೆಸ್ತಕ್ಕಂಥ ಕನ್ನಡ ಪ್ರಮಾಣ ಪತ್ರ ಕೋರ್ಸ್ನಲ್ಲಿ ಉತ್ತೀರ್ಣರಾಗಿರಬೇಕು ಅಂತ ಹೇಳಿದ್ದಾರೆ. ಇನ್ನು ದೈಹಿಕ ಶಿಕ್ಷಕರಿಗೆ ಬೇಕಾದಂಥ ಎಜುಕೇಷನ್ ಕ್ವಾಲಿಫಿಕೇಷನ್ನು ಮಾನ್ಯತೆ ಪಡೆದಂಥ ವಿಶ್ವವಿದ್ಯಾಲಯದಿಂದ ಸ್ನಾತಕ ಪದವಿಯನ್ನು ಪಡೆದಿರಬೇಕು ಅಂತ ಹೇಳಿದ್ದಾರೆ. ಇನ್ನೊಂದು BPED ಆಗಿರಬೇಕು. ಮಾನ್ಯತೆ ಪಡೆದಂಥ ವಿಶ್ವವಿದ್ಯಾಲಯದಿಂದ ದೈಹಿಕ ಶಿಕ್ಷಣ ಸ್ನಾತಕ ಪದವಿಯನ್ನು BPED ಅನ್ನು ಪಡೆದಿರಬೇಕು ಅಂತ ಇಲ್ಲಿ ಹೇಳಿದ್ದಾರೆ. ಸೊ ಇದಾದ ತಕ್ಷಣ ನೋಡಿ, ಇಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಬೆಂಗಳೂರು ಇವರು ನಡೆಸ್ತಕ್ಕಂಥ ಕನ್ನಡ ಪರೀಕ್ಷೆಯ ಪ್ರಮಾಣ ಪತ್ರವನ್ನು ಪಡೆದಿರಬೇಕು. ಅಂದರೆ ಎಕ್ಸಾಮಲ್ಲಿ ಪಾಸ್ ಆಗಿದರೆ ಅದು ಆಟೋಮ್ಯಾಟಿಕ್ ಪ್ರಮಾಣ ಪತ್ರವನ್ನು ಇಲ್ಲಿ ಕೊಟ್ಟಿರ್ತಾರೆ. ಸೊ ಇಲ್ಲಿ ಹೆಚ್ಚುವರಿ ಅರ್ಹತೆಗಳು ಅಂತ ಇದೆ, ಈಗ ಹೇಳೋದ್ನಲ್ಲ ಅದೇ ಕೊಟ್ಟಿರುವಂಥದ್ದು. ಇದನ್ನು ಓದ್ಕೊಳ್ಬೇಕಾದ್ರೆ ಈಗ ಇನ್ನು ಸ್ವಲ್ಪ ಇಲ್ಲಿ ವಯೋಮಿತಿ ಬಗ್ಗೆ ನಿಮ್ಗೆ ಹೇಳ್ಬಿಡ್ತೀನಿ. ಇಲ್ಲಿ ವಯೋಮಿತಿ ಎಷ್ಟಿದೆ ಅಂತ ಅಂದ್ಬಿಟ್ಟು ಇಲ್ಲಿ ರಿಲ್ಯಾಕ್ಸೇಷನ್ನು ಕೂಡ ಮಾಡಿದ್ದಾರೆ. ಇಲ್ಲಿ ನೋಡೋಣ, ಇಲ್ಲಿ ಮೊದಲು ಇಲ್ಲಿ ವರ್ಗ ಅಂತ ಕೊಟ್ಟಿದ್ದಾರೆ. ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ 45 ವರ್ಷಗಳು. ನೋಡಿ ಇಲ್ಲಿ ಓದ್ಕೊಳ್ಳಿದ್ದೀನ. ನೇರ ನೇಮಕಾತಿ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ ಕನ್ನಡ ಭಾಷೆ, ಆಂಗ್ಲ ಭಾಷೆ, ಉರ್ದು ಭಾಷೆ, ಗಣಿತ, ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ ಶಿಕ್ಷಕರ ಹುದ್ದೆಗಳಿಗೆ ಅಂತ ಹೇಳಿದ್ದಾರೆ. ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ 45 ವರ್ಷಗಳು, GM ಅವರಿಗೆ ಇದು. ಇನ್ನು ಪ್ರವರ್ಗ 2A 2B 3A ಮತ್ತು 3B ಅಭ್ಯರ್ಥಿಗಳಿಗೆ 48 ವರ್ಷ. ಇನ್ನು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಇವರ ಅಭ್ಯರ್ಥಿಗಳಿಗೆ 50 ವರ್ಷಗಳನ್ನು ಇಲ್ಲಿ ನಿಗದಿ ಮಾಡಲಾಗಿದೆ. ಆಯಿತಾ? ಸೊ ನೆಕ್ಸ್ಟು ನೋಡಿ, ಇಲ್ಲೊಂದಷ್ಟು ಹೇಳಿದ್ದಾರೆ. ಇವೆಲ್ಲ ನಾನು ಹೇಳಲಿಕ್ಕೆ ಹೋಗಲ್ಲ, ಈಗ ಇದೆಲ್ಲ ಓದ್ಕೊಳ್ಬೋದು ನೀವೇ. ಈ ವಿಶೇಷ ಚೇತನ ಅಭ್ಯರ್ಥಿಗಳು ಅವರಿಗೆಲ್ಲ ಯಾವ ರೀತಿ ರಿಲ್ಯಾಕ್ಸೇಷನ್ ಮಾಡಿದರೆ ಅದೊಂಚೂರು ಓದ್ಕೊಳ್ಳಿ. ಸೊ ವಿಡಿಯೋ ಲೆಂತಿ ಆಗ್ಬಿಡುತ್ತೆ. ಸೊ ದ ಮೋಡ್ ಆಫ್ ಅಪ್ಲಿಕೇಶನ್ ಬಗ್ಗೆ ಹೇಳ್ಬಿಡ್ತೀನಿ ಈಗ ನಿಮಗೆ. ಅರ್ಜಿ ಸಲ್ಲಿಸ್ತಕ್ಕಂಥ ವಿಧಾನ ನೋಡಿ ಹೇಗಿದೆ. ಇಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವೆಬ್ಸೈಟು ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ CET.online.karnataka.gov.in KE ಅಂತ ಇದೆ. ಅಲ್ಲಿ ಒಂದು ಲಿಂಕನ್ನು ಕೊಡಲಾಗಿದೆ. ಇದನ್ನು ಆಯ್ಕೆ ಮಾಡಿಬಿಟ್ಟು ನೀವು ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕಿಸ್ಬೇಕು. ಒಮ್ಮೆ ಸಬ್ಮಿಟ್ ಮಾಡಿದಂಥ ಅರ್ಜಿಯಲ್ಲಿನ ಯಾವುದೇ ಮಾಹಿತಿಯನ್ನು ಯಾವುದೇ ಹಂತದಲ್ಲಿ ಬದಲಾವಣೆ ತಿದ್ದುಪಡಿ ಮಾಡಲಿಕ್ಕೆ ಅವಕಾಶ ಇರಲ್ಲ. ಅಂದರೆ ನಿಮಗೆ ಎಡಿಟಿಂಗ್ ಆಪ್ಷನ್ ಇರಲ್ಲ. ಹಾಗಾಗಿ ಒಂದು ಸಲ ಭಾಳ ಜಾಗರೂಕತೆಯಿಂದ ಸೂಕ್ಷ್ಮವಾಗಿ ನಿಮ್ಮೆಲ್ಲ ದಾಖಲೆಗಳನ್ನು ಸರಿಯಾಗಿ ಇಟ್ಕೊಂಡು ಅಪ್ಲಿಕೇಶನ್ ಹಾಕಿ. ಯಾವುದೇ ರೀತಿಯ ನಿಮಗೆ ಎಡಿಟಿಂಗ್ ಆಪ್ಷನ್ ಬರಲ್ಲ ಇಲ್ಲಿ. ಅಭ್ಯರ್ಥಿಗಳು ಎಚ್ಚರಿಕೆಯಿಂದ ಅಧಿಸೂಚನೆಯನ್ನು ಓದಿ ಅರ್ಥೈಸಿಕೊಂಡು ಅರ್ಜಿಯನ್ನು ಹಾಕಲಿಕ್ಕೆ ಸೂಚನೆ ನೀಡಲಾಗಿದೆ. ಸೊ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕಲಿಕ್ಕೆ ನಿಮಗೆ ಸ್ಟಾರ್ಟ್ ಆಗ್ತಕ್ಕಂಥ ಡೇಟ್ ಯಾವುದು ಅಂದರೆ 15ನೇ ತಾರೀಕು. ಇವತ್ತು 11 ಅಂತಂದರೆ ಇನ್ನು 4 ಡೇಸಲ್ಲಿ ಸ್ಟಾರ್ಟ್ ಆಗುತ್ತೆ. ಲಾಸ್ಟ್ ಡೇಟು 13/8/2026, ಆಗಸ್ಟ್ 13ನೇ ತಾರೀಕು ತನಕ ಟೈಮ್ ಇರುತ್ತೆ. ಇನ್ನು ಶುಲ್ಕವನ್ನು ಪಾವತಿ ಮಾಡಲು ಕೊನೆಯ ದಿನಾಂಕ 14/8/2026, ಅಂದರೆ ಒಂದು ದಿನ ಮಾತ್ರ ಟೈಮ್ ಇರುತ್ತೆ. ಲಾಸ್ಟ್ ಡೇಟು 13ನೇ ತಾರೀಕು ಆಗಸ್ಟ್ 13. ಫೀಸ್ ಪೇ ಮಾಡಲಿಕ್ಕೆ ಲಾಸ್ಟ್ ಡೇಟು ಆಗಸ್ಟ್ 14, ಒಂದು ದಿನ ಮಾತ್ರ ನಿಮಗೆ ಅಲ್ಲಿ ಅವಕಾಶ ಇರುತ್ತೆ ಅಲ್ಲಿ. ಆಯಿತಾ? ನೆಕ್ಸ್ಟು ನೋಡಿ, ಇಲ್ಲೊಂದು ಕೊಟ್ಟಿದ್ದಾರೆ. ಇಲ್ಲಿ ಅಭ್ಯರ್ಥಿಗಳು ಆನ್ಲೈನ್ ಮುಖಾಂತರ ಅರ್ಜಿ ಭರ್ತಿ ಮಾಡುವ ಮೊದಲು ಅರ್ಹತೆಗೆ ಸಂಬಂಧಪಟ್ಟ ಎಲ್ಲ ಸೂಚನೆಯನ್ನು ಓದಿಕೊಳ್ಳತಕ್ಕದ್ದು ಹಾಗೂ ನೀಡಿರತಕ್ಕಂಥ ಸೂಚನೆಗಳ ಅನ್ವಯ ಅರ್ಜಿಯನ್ನು ಭರ್ತಿ ಮಾಡತಕ್ಕದ್ದು. ತಪ್ಪು ಅಥವಾ ಸುಳ್ಳು ಮಾಹಿತಿಗಳನ್ನು ನೀಡಿ ಅರ್ಜಿ ಸಲ್ಲಿಸಿದಲ್ಲಿ ಯಾವುದೇ ಸಮಯದಲ್ಲಿ ಆದರೂ ಯಾವುದೇ ಮುನ್ಸೂಚನೆಯನ್ನು ನೀಡದೆ ಅಭ್ಯರ್ಥಿತನವನ್ನು ರದ್ದುಗೊಳಿಸಲಾಗುವುದು ಹಾಗೂ ನಿಯಮಾನುಸಾರ ಅಂತಹವರ ವಿರುದ್ಧ ಸರ್ಕಾರವು, ಪ್ರಾಧಿಕಾರ, ಸಂಸ್ಥೆಯು ಕಾನೂನಿನ ಅನ್ವಯ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಅಂತ ಇಲ್ಲಿ ಹೇಳಿದ್ದಾರೆ. ನೆಕ್ಸ್ಟ್ ಇನ್ನೊಂದು ಕಾಯಂ ಪೂರ್ವ ಅವಧಿ ಮತ್ತು ವೇತನ ಶ್ರೇಣಿ ಅಂತ. ಸೊ ಎಲ್ಲದಕ್ಕೂ ಸ್ಟಾರ್ಟಿಂಗ್ ಒಂದು 2 ವರ್ಷಗಳ ಕಾಲ ಒಂದು ಟೈಮ್ ಬೌಂಡ್ ಕೊಟ್ಟಿರ್ತಾರೆ ಅವರಿಗೆ, ಕಾಯಂ ಪೂರ್ವ ಅವಧಿ ಅಂತ ಅಂದ್ಬಿಟ್ಟು. ನೇರ ನೇಮಕಾತಿ ಮೂಲಕ ಆಯ್ಕೆ ಮಾಡಿಕೊಂಡಂಥ ಅಭ್ಯರ್ಥಿಗಳು 2 ವರ್ಷಗಳ ಕಾಲ ಅವರಿಗೆ ಕಾಯಂ ಪೂರ್ವ ಅವಧಿಯಲ್ಲಿ ಇರ್ತಾರೆ. ನಿಮಗೆಲ್ಲ ಗೊತ್ತೇ ಇದೆ ಅದು. ನೆಕ್ಸ್ಟು ಪೇ ಸ್ಕೇಲು, ನಾನು ಆರಂಭದಲ್ಲಿ ಹೇಳಿದೆ 54,175 ರೂಪಾಯಿಂದ ಹಿಡಿದು ಅಪ್ ಟು ನಿಯರ್ಲಿ 1 ಲ್ಯಾಕ್ಸ್ ತನಕ 99,400 ತನಕ ಪೇ ಸ್ಕೇಲ್ ಇರುತ್ತೆ. 2024 ಪರಿಷ್ಕೃತ ವೇತನೆಯ
ವೇತನ ಶ್ರೇಣಿಯ ಅನ್ವಯವಾಗಿ. ಆಯಿತಾ. ನೆಕ್ಸ್ಟು ಈ ಪಿಂಚಣಿ, KGID, PF ಯೋಜನಾ ಸೌಲಭ್ಯ ಕುರಿತು ಅಂತ ಹೇಳ್ಬಿಟ್ಟಿದ್ದಾರೆ. ಸೊ ಇದು ಕೂಡ ಇಲ್ಲಿ ಅಪ್ಲಿಕೇಬಲ್ ಆಗುತ್ತೆ ಅವರಿಗೆ. ಸೊ ಸರ್ಕಾರಿ ಆದೇಶ ಸಂಖ್ಯೆ ನೋಟಿಫಿಕೇಷನ್ 2006 ಏನು ಬಿಟ್ಟಿದ್ರು ಅದರಂತೆ ರಾಷ್ಟ್ರೀಯ ಪಿಂಚಣಿ ಯೋಜನೆ ಇವರಿಗೆ ಅನ್ವಯ ಆಗುತ್ತೆ ಅಂತ. ದಟ್ ಈಸ್ NPS. ಸಂಘದ ವ್ಯಾಪ್ತಿಯಲ್ಲಿನ ನೌಕರರಿಗೆ KGID ಯೋಜನೆ ಇರುವುದಿಲ್ಲ ಅಂತ. ಸೊ ಅವರಿಗೆ ಸಂಘದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಂಪ್ಲಾಯೀಸ್ಗೆ KGID ನಂಬರ್ ಇರಲ್ಲ. ಇನ್ನು ಇವರಿಗೆ PF ಸ್ಕೀಮ್ಸು ಇಲ್ಲಿ ಅಪ್ಲಿಕೇಬಲ್ ಆಗಲ್ಲ ಅಂತ ಹೇಳಿದ್ದಾರೆ. ಇನ್ನು ನೆಕ್ಸ್ಟು ಇದು ಅಪ್ಲಿಕೇಶನ್ ಫೀಸು ನಿಮಗೆ ಆನ್ಲೈನ್ ಶುಲ್ಕ ಅಂತ ಇದೆ. ಇಲ್ಲಿ ಆನ್ಲೈನ್ ಮೂಲಕ ಮಾತ್ರ ಶುಲ್ಕವನ್ನು ಪಾವತಿ ಮಾಡಬೇಕಾಗಿರುತ್ತೆ. ಇದು ಭಾಳ ಒಳ್ಳೆಯದು. ಸುಮ್ಮನೆ ಅಲ್ಲಿ ಚಲನ್ ತಗೊಂಡು ನಿಂತ್ಕೊಂಡು ಬ್ಯಾಂಕಲ್ಲಿ ಕ್ಯೂವಲ್ಲಿ ಇವೆಲ್ಲ ತಲೆನೋವುಗಳು. ಇದು ಆನ್ಲೈನ್ ಪೇಮೆಂಟ್ ಇಸ್ ದ ಬೆಸ್ಟ್ ವೇ ಟು ಫಿನಿಶ್ ಯುವರ್ ಪೇಮೆಂಟ್ ಪ್ರಾಸೆಸ್ ಇಲ್ಲಿ. ಸೊ ಸಾಮಾನ್ಯ ಅರ್ಹತೆ ಮತ್ತು ಇತರೆ ಪ್ರವರ್ಗಗಳು 2A, 2B, 3A, 3B ಇವ್ರಿಗೆ 750 ರೂಪಾಯಿ. ಸೊ 500 ರೂಪಾಯಿ ಬಂದು ಅರ್ಜಿ ಶುಲ್ಕ, 250 ರೂಪಾಯಿ ಬಂದು ಪ್ರಕ್ರಿಯೆ ಶುಲ್ಕ. ಸೊ ಒಂದ್ಸಲ ನೀವು ಫೀಸ್ ಪೇಮೆಂಟ್ ಆಯಿತು ಅಂದರೆ ಯಾವುದೇ ಕಾರಣಕ್ಕೂ ಅದು ರಿಟರ್ನ್ ಬರಲ್ಲ, ಅರ್ಥ ಮಾಡ್ಕೊಳ್ಳಿ. ಇನ್ನು ಪರಿಶಿಷ್ಟ ಜಾತಿ, ಪಂಗಡ, ಪ್ರವರ್ಗ 1, ಮಾಜಿ ಸೈನಿಕ, ತೃತೀಯ ಲಿಂಗದ ಅಭ್ಯರ್ಥಿಗಳು ಇವರಿಗೆ 500 ರೂಪಾಯಿ ಫೀಸ್ ಇರುತ್ತೆ. ಅದರಲ್ಲಿ 250 ರೂಪಾಯಿ ಅಪ್ಲಿಕೇಶನ್ ಫೀಸು, ಇನ್ನು 250 ರೂಪಾಯಿ ಪ್ರಾಸೆಸಿಂಗ್ ಫೀಸ್ ಬರುತ್ತೆ. ಇನ್ನು ವಿಶೇಷ ಚೇತನ ಅಭ್ಯರ್ಥಿಗಳಿಗೆ 250 ರೂಪಾಯಿ ಮಾತ್ರ ಇರ್ತಿದೆ. ಇನ್ನು ಯಾವುದೇ ಥರದವರಿಗೆ ಪ್ರಾಸೆಸಿಂಗ್ ಫೀಸ್ ಎಲ್ಲ ಇರಲ್ಲ, ಯಾವುದೇ ಪ್ರಕ್ರಿಯೆ ಶುಲ್ಕ ಅವರಿಗೆ ಅನ್ವಯ ಆಗಲ್ಲ. ಇದಿಷ್ಟು ಅಪ್ಲಿಕೇಶನ್ ಪ್ರಾಸೆಸ್ಸು. ಆಯಿತಾ. ನೆಕ್ಸ್ಟ್ ನೋಡಿ, ಇಲ್ಲಿ ಹೇಳಿದರೆ ಇಲ್ಲಿ ಮೇಲ್ಕಂಡ ಹುದ್ದೆಗಳಿಗೆ ಏನು ಮಾಡಬೇಕು, ಆನ್ಲೈನ್ ಮುಖಾಂತರವಾಗಿಯೇ ಒಂದೇ ಅರ್ಜಿಯನ್ನು ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದ್ದು, ಮೊದಲ ಒಂದು ಹುದ್ದೆ ಅರ್ಜಿಗೆ ಮೇಲ್ಕಂಡ ಶುಲ್ಕವನ್ನು ಪಾವತಿಸತಕ್ಕದ್ದು. ಹಾಗೂ ಹೆಚ್ಚುವರಿ ಹುದ್ದೆಗೆ ಅರ್ಜಿ ಸಲ್ಲಿಸಿದಲ್ಲಿ ಆಯ್ಕೆ ಮಾಡಲಾದ ಪ್ರತಿ ಹೆಚ್ಚುವರಿ ಹುದ್ದೆಗೆ, ಒಂದಕ್ಕಿಂತ ಜಾಸ್ತಿ ಹೆಚ್ಚುವರಿ ಹುದ್ದೆಗೆ ಅಪ್ಲಿಕೇಶನ್ ಹಾಕಿದಾಗ ಏನಾಗುತ್ತೆ, ನೀವು 100 ರೂಪಾಯಿನ ಎಕ್ಸ್ಟ್ರಾ ಪೇ ಮಾಡಬೇಕು. ಅದನ್ನು ಅರ್ಜಿ ಶುಲ್ಕವಾಗಿ ಪಾವತಿ ಮಾಡಬೇಕು ಅಂತ ಇಲ್ಲಿ ಹೇಳಿಬಿಟ್ಟಿದ್ದಾರೆ. ಅದರಂತೆ ಪರೀಕ್ಷೆಗೆ ಹಾಜರಾಗ್ತಕ್ಕಂಥ ಅಭ್ಯರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಗಳಿಸಿದಂಥ ಅಂಕಗಳನ್ನು ಶುಲ್ಕ ಪಾವತಿಸಿದ ವಿಷಯದ ಹುದ್ದೆಗಳಿಗೆ ಪರಿಗಣಿಸಿ ಇಲಾಖೆಗೆ ವಿಷಯವಾರು ಪ್ರತ್ಯೇಕ ಅಂತಿಮ ಅಂಕಪಟ್ಟಿಯನ್ನು ಹಸ್ತಾಂತರಿಸಲಾಗುವುದು ಅಂತ ಇಲ್ಲಿ ಹೇಳಿದ್ದಾರೆ. ಅಂದರೆ ಇನ್ನೊಂದು ಬೇರೆ ಹುದ್ದೆಗೆ ಹಾಕಬೇಕು ಅಂತಂದರೆ ನೀವು ಅಲ್ಲಿ ಎಕ್ಸ್ಟ್ರಾ 100 ರೂಪಾಯಿಯನ್ನು ಪೇ ಮಾಡಬೇಕು ಅಂತ ಹೇಳಿದ್ದಾರೆ ಇಲ್ಲಿ. ಆಯಿತಾ. ಇನ್ನು 8ನೇದು ಬಂದು ಸ್ಪರ್ಧಾತ್ಮಕ ಪರೀಕ್ಷೆಯ ಒಂದು ವಿಧಾನ, ದ ಮೋಡ್ ಆಫ್ ನಿಮಗೆ CET ಎಕ್ಸಾಮಿನೇಷನ್ ಯಾವ ಥರ ಇರುತ್ತೆ ಅಂತ ಇಲ್ಲಿ ಹೇಳಿದ್ದಾರೆ ಇಲ್ಲಿ. ಸೊ ನಿಮಗೆಲ್ಲ ಗೊತ್ತಿದೆ, OMR ಕಾಪಿಯನ್ನು ಕೊಡಲಾಗುತ್ತೆ. ಸೊ ಲಿಖಿತ ಪರೀಕ್ಷೆಯನ್ನು ರಾಜ್ಯದ ಆಯ್ದ ಜಿಲ್ಲಾ ಕೇಂದ್ರಗಳಲ್ಲಿ ಇಲ್ಲಿ ಕಂಡಕ್ಟ್ ಮಾಡಲಾಗುತ್ತೆ. ಇನ್ನು ಅದನ್ನು ಬಿಟ್ಟರೆ ನಿಮಗೆಲ್ಲ ರೆಗ್ಯುಲರ್ ಎಕ್ಸಾಮ್ ಹೇಗೆ ನಡೀತಾ ಇದೆ ಅದೇ ರೀತಿಯಾಗಿ ನೀವು ಎಕ್ಸಾಮ್ ಟೈಮಲ್ಲಿ ಒಂದು ಪ್ರೂಫ್ ತಗೊಳ್ಬೇಕಾಗತ್ತೆ. ನಿಮ್ಮದು DL ಆಗಿರ್ಬೋದು, ಪಾನ್ ಕಾರ್ಡ್ ಆಗಿರ್ಬೋದು, ಅದು ಬಿಟ್ಟರೆ ಇನ್ನು ಆಧಾರ್ ಕಾರ್ಡ್ ಆಗಿರ್ಬೋದು, ಇವೆಲ್ಲ ತಪ್ಪದೆ ತಗೊಂಡು ಹೋಗಬೇಕಾಗತ್ತೆ. ಇನ್ನು ನೆಕ್ಸ್ಟು ಕನ್ನಡ ಭಾಷಾ ಪರೀಕ್ಷೆ ಇದು ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಇವನ್ ಅಡ್ಮಿಷನ್ ಹಾಲ್ ಟಿಕೆಟ್ ಕೂಡ ನಿಮಗೆ ಅದು ವೆಬ್ಸೈಟಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಇಲ್ಲಿ ಕನ್ನಡ ಭಾಷಾ ಪರೀಕ್ಷೆ ಅಂತ ಇದೆ. ಇಲ್ಲಿ ಅಭ್ಯರ್ಥಿಗಳು ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ನಡೆಸಿದಂಥ SSLC ಪರೀಕ್ಷೆಯಲ್ಲಿ ಅಥವಾ ರಾಜ್ಯ ಸರ್ಕಾರವು ಅದಕ್ಕೆ ತತ್ಸಮಾನವೆಂದು ಘೋಷಣೆ ಮಾಡಿದಂಥ ಯಾವುದೇ ಪರೀಕ್ಷೆಯಲ್ಲಿ ಅಥವಾ SSLCಗಿಂತ ಉನ್ನತ ಮಟ್ಟದ ಪರೀಕ್ಷೆಗಳಲ್ಲಿ ಕನ್ನಡ ವಿಷಯವನ್ನು ಪ್ರಥಮ ಮತ್ತು ದ್ವಿತೀಯ ಭಾಷೆಯಾಗಿ ಅಭ್ಯಸಿಸಿದರೆ ಅಥವಾ ಕನ್ನಡ ಮಾಧ್ಯಮದಲ್ಲಿ ಅಧ್ಯಯನ ಮಾಡಿ ಇಂತಹ ಪರೀಕ್ಷೆಗಳನ್ನು ಪಾಸು ಮಾಡಿದ್ದರೆ ಅಥವಾ ಆಯೋಗ ಅಥವಾ ಇನ್ನಿತರ ಯಾವುದೇ ಆಯ್ಕೆ ಪ್ರಾಧಿಕಾರವು ಈ ಹಿಂದೆ ನಡೆಸಿದ ಕನ್ನಡ ಭಾಷೆಯ ಪರೀಕ್ಷೆಯಲ್ಲಿ ಕಡ್ಡಾಯ ಕನ್ನಡ ಪರೀಕ್ಷೆ ಉತ್ತೀರ್ಣರಾಗಿದ್ದರೆ ಅಂತಹ ಅಭ್ಯರ್ಥಿಗಳಿಗೆ ಕನ್ನಡ ಭಾಷಾ ಪರೀಕ್ಷೆಯಿಂದ ವಿನಾಯಿತಿ ನೀಡಲಾಗುತ್ತದೆ. ಅಂದರೆ ಯಾರು ಕನ್ನಡದಲ್ಲಿ ಅಥವಾ ಕನ್ನಡ ಭಾಷೆಯನ್ನು ಓದಿರ್ತಾರೋ ಅವರು SSLC ಎಕ್ಸಾಮಲ್ಲಿ ಅಥವಾ PUCಯಲ್ಲಿ ತತ್ಸಮಾನ ಈ ಶೈಕ್ಷಣಿಕ ಏನಂತಾರೆ ಅದಕ್ಕೆ ನಿಮಗೆ ಶೈಕ್ಷಣಿಕ ಕೋರ್ಸ್ಗಳಲ್ಲಿ ಅವ್ರಿಗೇನಾಗುತ್ತೆ, ಕನ್ನಡ ಭಾಷೆಯಿಂದ ವಿನಾಯಿತಿ ಸಿಗುತ್ತೆ. ಯಾರು ಕನ್ನಡವನ್ನು ಓದಿಲ್ವೋ ಅವ್ರಿಗೆ ಈ ಒಂದು ಎಕ್ಸಾಮನ್ನು ಕಂಡಕ್ಟ್ ಮಾಡಲಾಗುತ್ತೆ ಅಂತ ಇಲ್ಲಿ ಹೇಳಿದ್ದಾರೆ ಇಲ್ಲಿ. ಆಯಿತಾ. ಇನ್ ಕೇಸ್ ಓದಿಲ್ಲ ಅಂದರೆ ಕನ್ನಡ ಕಡ್ಡಾಯ ಭಾಷಾ ಪರೀಕ್ಷೆಯು ಬಹು ಆಯ್ಕೆ ಮಾದರಿ ಪತ್ರಿಕೆಯಾಗಿದ್ದು ಗರಿಷ್ಠ 150 ಅಂಕವನ್ನು ಒಳಗೊಂಡಿರುತ್ತೆ. ಸೊ ಯಾರು ಕನ್ನಡವನ್ನು ಓದಿರಲ್ವೋ ಅಂತ ಅಂದರೆ ಕನ್ನಡದಲ್ಲಿ ಅವ್ರಿಗೆ ಜ್ಞಾನನೇ ಇಲ್ಲ ಅಂತ, ಸೊ ಅಂಥವ್ರಿಗೆ ಎಕ್ಸಾಮ್ ಕಂಡಕ್ಟ್ ಮಾಡುವಂಥದ್ದು. ಮತ್ತು ಅಭ್ಯರ್ಥಿಗಳು ಇದರಲ್ಲಿ ಅರ್ಹತೆ ಗಳಿಸಲು ಕನಿಷ್ಠ 50 ಅಂಕವನ್ನು ಗಳಿಸತಕ್ಕದ್ದು. 150ಕ್ಕೆ 50 ಅಂಕ. ಗೈರು ಹಾಜರಾದ ಅಥವಾ ಕನಿಷ್ಠ 50 ಅಂಕಗಳನ್ನು ಗಳಿಸದ ಅಭ್ಯರ್ಥಿಗಳು ಆಯ್ಕೆ ಪ್ರಕ್ರಿಯೆಗೆ ಅರ್ಹರಾಗುವುದಿಲ್ಲ ಅಂತ ಹೇಳಿದ್ದಾರೆ. ಈ ಪ್ರಶ್ನೆ ಪತ್ರಿಕೆಯನ್ನು SSLC ಹಂತದಲ್ಲಿನ ಪ್ರಥಮ ಭಾಷೆ ಕನ್ನಡವನ್ನು ಮಾನದಂಡವಾಗಿಟ್ಟುಕೊಂಡು ಸಿದ್ಧಪಡಿಸಲಾಗುವುದು. ಅಂದರೆ ಕವಿಗಳ ಬಗ್ಗೆ, ಸಾಹಿತಿಗಳ ಬಗ್ಗೆ, ಕನ್ನಡ ವ್ಯಾಕರಣದ ಬಗ್ಗೆ ಪ್ರಶ್ನೆಯನ್ನು ಕೇಳಾಗಿರುತ್ತೆ ಅಷ್ಟೇ ಅಲ್ಲಿ. ಆಯಿತಾ. ಹಾಗಾಗಿ ಸೊ ಮೆರಿಟ್ಗೆ ಹೇಗೆ ಕನ್ಸಿಡರ್ ಮಾಡ್ತಾರೆ ಇದನ್ನು, ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಪಡೆದಂಥ ಅಂಕಗಳನ್ನು ಜ್ಯೇಷ್ಠತೆಗೆ ಅಥವಾ ಹುದ್ದೆಗಳ ಆಯ್ಕೆಗೆ ಪರಿಗಣಿಸುವುದಿಲ್ಲ ಅಂತ ಹೇಳಿದರು. ಇದು ಬಂದ್ಬಿಟ್ಟು ಜಸ್ಟು ಒಂಥರ ಕನ್ನಡ ಭಾಷೆಯನ್ನು ಯಾರು ಓದಿಲ್ವೋ, ಯಾರಿಗೆ ಜ್ಞಾನ ಇರೋದಿಲ್ವೋ ಅದರಲ್ಲಿ ಅವರು ಕನೆಕ್ಟ್ ಮಾಡ್ತಕ್ಕಂಥ ಒಂದು ಎಕ್ಸಾಮ್ ಇದು. ಇದನ್ನು ಇಲ್ಲಿ ಜ್ಯೇಷ್ಠತೆ ಅಥವಾ ಹುದ್ದೆಗಳ ಆಯ್ಕೆ ಪಟ್ಟಿಗೆ ಇಲ್ಲಿ ಇದನ್ನು ಕನ್ಸಿಡರ್ ಮಾಡಲ್ಲ ಅಂತ ಹೇಳಿದ್ದಾರೆ ಇಲ್ಲಿ. ಅರ್ಥ ಆಯಿತಾ. ಅದು ಇಲ್ಲಿ ವೆರಿ ಇಂಪಾರ್ಟೆಂಟು. ಸೊ ನೆಕ್ಸ್ಟು ಈ ಪ್ರಶ್ನೆ ಪತ್ರಿಕೆ ಹೇಗಿರುತ್ತೆ ಅಂತ ಇಲ್ಲಿ ಯಾವುದಕ್ಕೆ ಇಲ್ಲಿ ನೋಡಿ ಸಬ್ಜೆಕ್ಟ್ ಕೊಟ್ಟಿದ್ದಾರೆ ಅವರೇ ಇಲ್ಲಿ ಕರೆಂಟ್ ಅಫೇರ್ಸ್ ಬಗ್ಗೆ
ಅಂದರೆ ಏನು ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟಿದ್ದು ಅದರಲ್ಲಿ ನಿಮಗೆಲ್ಲ ಜನರಲ್ ನಾಲೆಡ್ಜ್ ಇರ್ತಿದೆ. ಇನ್ನು ಸಾಮಾನ್ಯ ವಿಜ್ಞಾನ ವಿಚಾರಗಳು, ಜಾಗ್ರಫಿ ಮತ್ತು ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ವಿಚಾರಗಳು, ಭಾರತೀಯ ಸಮಾಜ ಅದರ ಬೆಳವಣಿಗೆ ಆಗಿರ್ಬೋದು, ಇನ್ನು ಭಾರತ ಮತ್ತು ಕರ್ನಾಟಕದ ಇತಿಹಾಸ, ಕಾನ್ಸ್ಟಿಟ್ಯೂಷನ್ನು, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ನು, ಎಕ್ಸ್ಪೆರಿಮೆಂಟಲ್ಲು ಮತ್ತು ಬೌದ್ಧಿಕ ಸಾಮರ್ಥ್ಯದ ವಿಷಯಗಳು, ಇನ್ನು ಸ್ವಾತಂತ್ರ್ಯ ನಂತರದಲ್ಲಿ ಕರ್ನಾಟಕದ ಭೂ ಸುಧಾರಣೆಗಳು, ಇವೆಲ್ಲವೂ ಕೂಡ ನಿಮಗೆ ಆಲ್ಮೋಸ್ಟ್ ಅಪ್ ಟು ಸ್ಟೇಟ್ ಬುಕ್ಸಲ್ಲಿ ಎಲ್ಲ ಅವೈಲೇಬಲ್ ಆಗಿಬಿಡ್ತದೆ. ನಿಮಗೆ ಅಪ್ ಟು 5ನೇ ಕ್ಲಾಸು ಸೋಷಿಯಲ್ ಸೈನ್ಸಿಂದ ಹಿಡಿದು 10th ಏನು ಅಲ್ಲಿ ಬರ್ತಿದೆ ಎಲ್ಲವೂ ಅಲ್ಲೇ ಇರ್ತಿದೆ. ನಿಮಗೆ ಪಂಚಾಯತ್ ರಾಜ್ ಸಂಸ್ಥೆಗಳಾಗಿರ್ಬೋದು, ತಂತ್ರಜ್ಞಾನದ ಪಾತ್ರ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತಂಥ ವಿಚಾರಗಳು, ಆಲ್ಮೋಸ್ಟ್ ಇವೆಲ್ಲವೂ ಕೂಡ ಹೇಳಿದ್ನಲ್ಲ 5ನೇ ಕ್ಲಾಸಿಂದ ಹಿಡಿದು 10th ತನಕ ಸ್ಟೇಟ್ ಬುಕ್ಸ್ ಅಂತ ಏನಿರುತ್ತೆ ಎಲ್ಲವೂ ಇರ್ತಿದೆ. ಸೊ ಇದಕ್ಕೆ ಒಟ್ಟು ಅಂಕಗಳು ಬಂದು 100 ಮಾರ್ಕ್ಸ್ ಇರುತ್ತೆ. ಗರಿಷ್ಠ ಅಂಕ 12, ಅವಧಿ ಬಂದು 2 ಗಂಟೆಯಲ್ಲಿ. ಇಲ್ಲೆಲ್ಲವೂ ಕೂಡ MCQ ಮಲ್ಟಿಪಲ್ ಚಾಯ್ಸ್ ಬೇಸ್ಡ್ ಕ್ವಶನ್ಸು. ಇದು ಪೇಪರ್ 1, ಇದು ಪ್ರಶ್ನೆ ಪತ್ರಿಕೆಗೆ ಸಂಬಂಧಪಟ್ಟ ಹಾಗೆ. ಇಲ್ಲಿ ಆಲ್ಮೋಸ್ಟು ಜಿಕೆಗೆ ಸಂಬಂಧಪಟ್ಟಂಥ ವಿಚಾರಗಳು ಇಲ್ಲಿ ಇರುತ್ತೆ. ನೆಕ್ಸ್ಟು ಪತ್ರಿಕೆ 2 ಎಗೇನ್ 100 ಅಂಕಗಳು, ಗರಿಷ್ಠ ಅಂಕ 100, ಸಮಯ 2 ಗಂಟೆ. ಸೊ ಇದು ಸ್ಪೆಸಿಫಿಕ್ ಪೇಪರ್, ಇದು ಸಬ್ಜೆಕ್ಟಿವ್ ಪೇಪರ್. ಇದು ವಿಷಯವನ್ನು ಆಧರಿಸಿ ಪಠ್ಯಕ್ರಮವನ್ನು ಪ್ರತ್ಯೇಕವಾಗಿ ಪ್ರಕಟ ಮಾಡಿರ್ತಕ್ಕಂಥ ಪೇಪರ್ ಅದು 100 ಮಾರ್ಕ್ಸ್ ಇರುತ್ತೆ ಅಲ್ಲಿ. ನೆಕ್ಸ್ಟು ಭಾಳ ಮುಖ್ಯವಾಗಿ ಇಲ್ಲಿ ಋಣಾತ್ಮಕ ಮೌಲ್ಯಮಾಪನ ಇರುತ್ತೆ. ಇಲ್ಲಿ ಋಣಾತ್ಮಕ ಮೌಲ್ಯಮಾಪನ, ನೆಗೆಟಿವ್ ವ್ಯಾಲ್ಯುವೇಷನ್. ಸ್ಪರ್ಧಾತ್ಮಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರತಿಯೊಂದು ಪ್ರಶ್ನೆಗೆ 4 ಪರ್ಯಾಯ ಉತ್ತರಗಳಿದ್ದು ಅಭ್ಯರ್ಥಿಯು ಯಾವುದಾದರೂ ಒಂದು ಸರಿ ಉತ್ತರವನ್ನು ಮಾತ್ರ ಆಯ್ಕೆ ಮಾಡತಕ್ಕದ್ದು. ಪ್ರತಿ ತಪ್ಪು ಉತ್ತರಕ್ಕೆ 4ನೇ 1 ಅಂಶದಷ್ಟು ಅಂದರೆ 0.25 ಅಂಕಗಳನ್ನು ಕಳೆಯಲಾಗುವುದು. ಅಂದರೆ ನೀವು 4 ತಪ್ಪು ಮಾಡಿದ್ರೆ 1 ಮಾರ್ಕ್ಸು ಎಗ್ರೋಗ್ಬಿಡ್ತಲ್ಲಿ, ಆಯಿತಾ. ಸೊ 1 ತಪ್ಪಾದರೆ 0.25, 2 ಆದರೆ 0.50 ಆಗುತ್ತೆ, 4 ಆದರೆ 1 ಮಾರ್ಕ್ಸ್ ಹೋಗುತ್ತಲ್ಲಿಗೆ, ಆಯಿತಾ. ಹಾಗಾಗಿ ನೆಗೆಟಿವ್ ವ್ಯಾಲ್ಯುವೇಷನ್ ಇರುತ್ತೆ ಇಲ್ಲಿ. ಸೊ OMR ಉತ್ತರ ಪತ್ರಿಕೆಯಲ್ಲಿ 5ನೇ ಆಯ್ಕೆ ಅಥವಾ ವೃತ್ತವನ್ನು ನೀಡಿದ್ದು ಉತ್ತರಿಸದೇ ಇರತಕ್ಕಂಥ ಪ್ರಶ್ನೆಗಳಿಗೆ 5ನೇ ಆಯ್ಕೆ ವೃತ್ತವನ್ನು ಶೇಡ್ ಮಾಡಲು ಕೊನೆಯ ಬೆಲ್ ಆದ ನಂತರ ಹೆಚ್ಚುವರಿಯಾಗಿ 5 ನಿಮಿಷಗಳನ್ನು ನೀಡಲಾಗುವುದು. ಅಂದರೆ ನೀವು ಅಲ್ಲಿ OMR ಕಾಪಿಯಲ್ಲಿ ಉತ್ತರವನ್ನು ನೀಡದಿರತಕ್ಕಂಥ ಪ್ರಶ್ನೆಗಳಿಗೆ 5ನೇ ಆಯ್ಕೆಯನ್ನು ಶೇಡ್ ಮಾಡಲಿಕ್ಕೆ ಟೈಮ್ ಕೊಡ್ತೀವಿ ಅಂತ. ವೃತ್ತವನ್ನು ಶೇಡ್ ಮಾಡಿಲ್ಲದಿದ್ದರೆ ಪ್ರತಿ ಪ್ರಶ್ನೆಗೆ ಎಗೇನ್ ನೀವೇನಾದರೂ ವೃತ್ತವನ್ನು ಶೇಡ್ ಮಾಡಲೇಬೇಕು, ಆನ್ಸರ್ ಮಾಡಲಿಲ್ಲ ಅಂತಂದ್ರೂ ಅಲ್ಲಿ ಮಾಡಲಿಲ್ಲ ಅಂತಂದರೆ ಅದಕ್ಕೂ ಕೂಡ 0.25 ಅಂಕಗಳನ್ನು ಕಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಇಲ್ಲಿ, ಆಯಿತಾ. ಸೊ ಇವೆಲ್ಲ ಅರ್ಹತೆಗಳನ್ನು ಓದ್ಕೋಬೇಕು ನೀವು. ಅದು ಭಾರತೀಯ ಪ್ರಜೆ ಆಗಿರಬೇಕು, ನಾಗರಿಕ ಆಗಿರಬೇಕು, ಜೀವಂತ ಪತ್ನಿಗಿಂತ ಹೆಚ್ಚು ಮಂದಿ ಪತ್ನಿಯನ್ನು ಹೊಂದಿರತಕ್ಕಂಥ ಪುರುಷ ಅಭ್ಯರ್ಥಿ ಮತ್ತು ಈಗಾಗಲೇ ಇನ್ನೊಬ್ಬ ಹೆಂಡತಿ ಇರತಕ್ಕಂಥ ವ್ಯಕ್ತಿಯನ್ನು ಮದುವೆಯಾಗಿರ್ತಕ್ಕಂಥ ಮಹಿಳಾ ಅಭ್ಯರ್ಥಿಯು ಸರ್ಕಾರದಿಂದ ಪೂರ್ವಾನುಮತಿಯನ್ನು ಪಡೆದೇ ನೇಮಕಾತಿಗೆ ಅರ್ಹರಾಗುವುದಿಲ್ಲ. ಇವೆಲ್ಲ ನಿಮಗೆ ಗೊತ್ತಲ್ಲ, ಇವೆಲ್ಲ ಒಂಚೂರು ಓದ್ಕೋಬೇಡಿ. ಸೊ ವಿಡಿಯೋ ಲೆಂತಿ ಆಗಿಬಿಡುತ್ತೆ. ಇದನ್ನು ಈಗಾಗಲೇ ಅಫಿಷಿಯಲ್ ನೋಟಿಫಿಕೇಷನ್ ಶೇರ್ ಮಾಡಿದ್ದೀನಿ. ಈ ಜಾತಿ ಮತ್ತು ಮೀಸಲಾತಿ ಪ್ರಮಾಣ ಪತ್ರಗಳು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತೀನಿ ನಾನು, ಅದು ಯಾವ್ಯಾವುದನ್ನ ಇಲ್ಲಿ ಕೊಡಬೇಕಾಗತ್ತೆ ಅಂತ ಅಂದ್ಬಿಟ್ಟು. ಸೊ ಇದಿಷ್ಟು ಗ್ರಾಮೀಣ ಅಭ್ಯರ್ಥಿ ಪ್ರಮಾಣ ಪತ್ರ ಇವೆಲ್ಲ ಯಾವ ಥರ ಕೊಡಬೇಕು ಎಲ್ಲ ಹೇಳ್ತೀನಿ ನಿಮಗೆ, ಯಾವ ಥರ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು ಆ್ಯಸ್ ಪರ್ ಅಫಿಷಿಯಲ್ ನೋಟಿಫಿಕೇಷನ್ಗೆ ಇರೋ ರೀತಿಯಲ್ಲಿ ಮುಂದಿನ ವೀಡಿಯೋಗಳಲ್ಲಿ. ಸೊ ಇದಿಷ್ಟು ಏನು ಫೈನಲ್ ಈಗ 764 ಹುದ್ದೆಗಳಿಗೆ, ಶಿಕ್ಷಕ ಹುದ್ದೆಗಳಿಗೆ ಈ ವಸತಿ ಶಿಕ್ಷಣ ಸಂಸ್ಥೆಗಳ ಅಂಡರಲ್ಲಿ ಭರ್ತಿ ಮಾಡಬೇಕು ಅಂತ ಡಿಸೈಡ್ ಮಾಡಿ ಅಫಿಷಿಯಲ್ ನೋಟಿಫಿಕೇಷನ್ ಇಲ್ಲಿ ಬಿಟ್ಟಿರುವಂಥದ್ದು. ಸೊ 15ನೇ ತಾರೀಕಿಂದ ಅಪ್ಲಿಕೇಶನ್ ಪ್ರೊಸೆಸ್ ಸ್ಟಾರ್ಟ್ ಆಗ್ತಾಯಿದೆ. ದಯಮಾಡಿ ಯಾರು ಎಲಿಜಿಬಲ್ ಇದ್ದೀರೋ ಇಲ್ಲಿ ನಾನು ಹೇಳಿರ್ತಕ್ಕಂಥ ಎಜುಕೇಷನ್ ಕ್ವಾಲಿಫಿಕೇಷನನ್ನು ನೀವು ಆಧಾರವಾಗಿ ಇಟ್ಕೊಂಡು ಸಾಧ್ಯವಾದಷ್ಟು ಬೇಗ ಕಡೆಯ ದಿನಾಂಕದವರೆಗೆ ವೆಯ್ಟ್ ಮಾಡ್ದೇ ಸೊ ಬೇಗ ಏನು ಮಾಡಿ ಅಪ್ಲಿಕೇಶನ್ಸನ್ನು ಸಲ್ಲಿಸಿ. ಎಲ್ರಿಗೂ ಒಳ್ಳೆಯದಾಗಲಿ. ಇನ್ ಕೇಸ್ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ. ನಾನು ಮುಂದಿನ ವೀಡಿಯೋಗಳಲ್ಲಿ ಸಾಧ್ಯವಾದಷ್ಟು ನಿಮ್ಮೆಲ್ಲ ಪ್ರಶ್ನೆಗಳನ್ನು ಸಂಗ್ರಹ ಮಾಡಿ ಎಲ್ಲದಕ್ಕೂ ಮತ್ತೆ ನೋಟಿಫಿಕೇಷನ್ ಇಟ್ಕೊಂಡು ಆನ್ಸರ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀನಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದ.